ಓಂ ಶಾಂತಿ. 7/1/25 ಪ್ರಾತಃ ಮುರಳಿ बाप दादा मधुबना। मीठे बच्चे, तुम अपने को संगम युगी ब्राह्मण समझो तो सत्युगी जाड़ देखने में आएंगे और अपार ಖುಷಿ में रहेंगे. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ. ಆಗ ಸತ್ಯುಗಿ ವೃಕ್ಷ ಕಾಣಿಸುತ್ತೆ ನಿಮಗೆ ಮತ್ತು ಅಪಾರ ಖುಷಿಯಲ್ಲಿ ಇರ್ತೀರಿ. प्रश्न, जो ज्ञान के शौकीन बच्चे हैं उनकी निशानी क्या होगी? ಯಾರು ಜ್ಞಾನದ ಆಸಕ್ತಿ ಇರುವಂತಹ ಮಕ್ಕಳಾಗಿದ್ದರೆ ಅವರ ಗುರುತು ಏನಾಗಿರುತ್ತೆ? ಜ್ಞಾನದಲ್ಲಿ ಆಸಕ್ತಿ ಇದೆ, ಆ ಮಕ್ಕಳ ಗುರುತು ಏನಾಗಿರುತ್ತೆ? ಉತ್ತರ, वे आपस में ज्ञान की ही बातें करेंगे. ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತಾಡ್ತಾರೆ. ಕವಿ ಪರಚಿಂತನ್ ನಹಿ ಕರೆಂಗೆ, ಎಂದು ಪರಚಿಂತನೆ ಮಾಡೋದಿಲ್ಲ. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರ ವಿಚಾರ ಇವ್ರ ವಿಚಾರ, ಆ ಚಿಂತನೆಗಳನ್ನು ಮಾಡೋದಿಲ್ಲ. ಏಕಾಂತ ಮೇ ಜಾಕರ್ ವಿಚಾರ ಸಾಗರ್ ಮಂಥನ್ ಕರೆಂಗೆ, ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ. प्रश्न, ಎರಡನೇ ಪ್ರಶ್ನೆ, इस सृष्टि ड्रामा का कौन सा राज तुम बच्चे ही समझते हो? ಈ ಸೃಷ್ಟಿ ಡ್ರಾಮಾದ ಯಾವ ರಹಸ್ಯ ನೀವು ಮಕ್ಕಳೇ ತಿಳ್ಕೊಳ್ತೀರಿ? उत्तर, इस सृष्टि में कोई भी चीज सदा कायम नहीं है. ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಸದಾ ಕಾಯಂ ಆಗಿ ಇರೋದಿಲ್ಲ. ಸಿವಾಯ್ ಏಕ್ ಶಿವಬಾಬಾಗೆ, ಶಿವಬಾಬನ ಹೊರತು ಯಾವುದೇ ವಸ್ತು ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿ ಇರೋದಿಲ್ಲ. पुरानी दुनिया की आत्माओं को नई दुनिया में ले जाने के लिए कोई तो चाहिए. ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗ್ಲಿಕ್ಕಾಗಿ ಒಬ್ಬರು ಬೇಕಾಗಿದ್ದಾರೆ. ये भी ड्रामा का राज तुम बच्चे ही समझते हो. ಇದು ಸಹ ಡ್ರಾಮಾದ ರಹಸ್ಯ ನೀವು ಮಕ್ಕಳೇ ತಿಳ್ಕೊಳ್ತೀರಿ. ಅವರು ಹಳೆ ಪ್ರಪಂಚಕ್ಕೆ ಬಂದ್ಬಿಟ್ರೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗೋರು ಯಾರು ಅಲ್ವಾ? ಓಂ ಶಾಂತಿ. रूहानी बच्चों प्रति पुरुषोत्तम संगम युग पर आने वाला बाप समझा रहे हैं. ಆತ್ಮೀಯ ಮಕ್ಕಳಿಗಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವಂತಹ ಬಾಬಾ ತಿಳಿಸ್ತಾ ಇದ್ದಾರೆ. ಕಲ್ಕಿ ಬಾಬಾ, ಸಾಯಿ ಬಾಬಾ ಅಲ್ಲ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವಂತಹ ಬಾಬಾ ತಂದೆ ತಿಳಿಸ್ತಾ ಇದ್ದಾರೆ. ಏತೋ ಬಚ್ಚೆ ಸಮಸ್ತೆ ಹೇ, ಇದಂತೂ ಮಕ್ಕಳು ತಿಳ್ಕೊಳ್ತೀರಿ. ಹಮ್ ನಾವಾಗಿದ್ದೀವಿ, ಬ್ರಾಹ್ಮಣ ಹೈ, ಬ್ರಾಹ್ಮಣರಾಗಿದ್ದೀವಿ. अपने को ब्राह्मण समझते हो वा ये भी भूल जाते हो. ತಮ್ಮನು ನಾನು ಬ್ರಾಹ್ಮಣ ಅಂತ ತಿಳ್ಕೊಳ್ತೀರಾ ಅಥವಾ ಇದೂ ಸಹ ಮರೆತು ಹೋಗ್ತೀರಾ? ಬ್ರಾಹ್ಮಣೋं को अपना कुल नहीं बोलना है. ಬ್ರಾಹ್ಮಣರು ತಮ್ಮ ಕುಲವನ್ನು ಮರಿಬಾರದು. तुमको भी ये जरूर याद रहना चाहिए कि हम ब्राह्मण है. ಬಾಬಾ ಹೇಳ್ತಾರೆ, ಲೌಕಿಕ ಬ್ರಾಹ್ಮಣರು ತಮ್ಮ ಕುಲವನ್ನು ಎಂದಿಗೂ ಮರೆಯೋದಿಲ್ಲ. ಅವರಿಗೆ ನಶೆ, ಎಲ್ಲ ಜಾತಿಗಳಿಗಿಂತ ನಮ್ಮದು ಶ್ರೇಷ್ಠ ಜಾತಿ, ನಮ್ಮದು ಶ್ರೇಷ್ಠ ಕುಲ, ಆ ಹೆಮ್ಮೆನೂ ಇರುತ್ತೆ. ಅವರೆಂದಿಗೂ ನಾನು ಬ್ರಾಹ್ಮಣ ಅನ್ನೋದು ಮರೆಯೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ಸಹ ಇದು ತಪ್ಪದೇ ನಿಮಗೆ ನೆನಪಿರಬೇಕು. ಯಾವುದು? ನಾವು ಬ್ರಾಹ್ಮಣರಾಗಿದ್ದೀವಿ. ಏಕ್ ಬಾತ್ ಯಾದ್ ರಹೆ ತೋ ಬಿ ಬೇಡ ಪಾರ್ ಹೈ. ಈ ಒಂದು ಮಾತು ನೆನಪಿದ್ರೂ ಸಹ ನಮ್ಮ ನಾವೇ ದಾಟ್ಕೊಂಡು ಹೊಟ್ಟೋಗುತ್ತೆ. ಯಾವ ಅಲೆಯಲ್ಲಿ, ಯಾವ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಯಾವ ಒಂದು ಮಾತು? ನಾನು ಸಂಗಮ್ ಯೋಗಿ ಬ್ರಾಹ್ಮಣ.
संगम पर तुम नई नई बातें सुनते हो तो उसका चिंतन चलना चाहिए. उसको ಬಾಬಾ ಹೇಳ್ತಾರೆ, ಸಂಗಮದಲ್ಲಿ ನೀವು ಹೊಸ ಹೊಸ ಮಾತುಗಳನ್ನು ಕೇಳ್ತೀರಿ ಅಂದಾಗ ಅದರದ್ದು ಚಿಂತನೆ ನಡಿಬೇಕಾಗಿದೆ, ಒಳೊಳಗೆ ಅದರದ್ದು ಚಿಂತನೆ ನಡಿಬೇಕಾಗಿದೆ. ಅದಕ್ಕೇನೆ ಏನು ಹೇಳಲಾಗತ್ತೆ, ವಿಚಾರ ಸಾಗರ್ ಮಂಥನ್ ಕಹ ಜಾತಾ ಹೈ, ವಿಚಾರ ಸಾಗರ ಮಂಥನ ಅಂತ ಹೇಳಲಾಗತ್ತೆ. ತುಮ್ ಹೋ रूप बसंत, तुम्हारी आत्मा में सारा ज्ञान भरा जाता है तो रतन निकलने चाहिए. ನೀವಾಗಿದ್ದೀರ ರೂಪ ಬಸಂತ್, ನೀವು ಆತ್ಮಗಳಲ್ಲಿ ಇಡೀ ಜ್ಞಾನ ತುಂಬಲಾಗುತ್ತೆ. ಬಾಬಾ ಏನು ಮಾಡ್ತಿದ್ದಾರೆ, ಜ್ಞಾನ ಸಾಗರ ನಮ್ಮ ಬುದ್ಧಿ ರೂಪಿ ಮಡಕೆನಲ್ಲಿ ತುಂಬಿಸ್ತಾ ಇದ್ದಾರಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ರೂಪ ಬಸಂತ್, ನೀವು ಆತ್ಮಗಳಲ್ಲಿ ಇಡೀ ಜ್ಞಾನ ತುಂಬಲಾಗಿದೆ ಅಂದಾಗ ಅದನ್ನು ಹೊರಕ್ಕೆ ತೆಗಿಬೇಕಾಗಿದೆ, ಅಂದರೆ ಎಲ್ಲರಿಗೂ ಕೊಡಬೇಕಾಗಿದೆ. ರೂಪ ಬಸಂತ್ ಅಂದರೆ ನಾವು ಜ್ಞಾನ ಸ್ವರೂಪರಾಗಿ ಬೇರೆಯವರಿಗೂ ಜ್ಞಾನದ ಮಳೆಯನ್ನು ಸುರಿಸುವಂತಹದ್ದು. ಬಾಬನಿಗೂ ಮಹಿಮೆ ಇದೆ, ರೂಪ ಬಸಂತ್, ಜ್ಞಾನ ಸಾಗರ, ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ನಾವು ಮಕ್ಕಳೂ ಸಹ ಜ್ಞಾನ ಸ್ವರೂಪರಾಗಿ ಜ್ಞಾನವನ್ನು ಬೇರೆಯವರಿಗೆ ಕೊಡ್ತೀವಿ. ಅಪನೆ ಕೋ ಸಮಜ್ನ, ತಮ್ಮನ್ನು ತಿಳ್ಕೊಳ್ಬೇಕು. ಹಮ್ ಸಂಗಮ್ ಯುಗಿ ಬ್ರಾಹ್ಮಣ ಹೈ, ನಾವು ಸಂಗಮ್ ಯುಗಿ ಬ್ರಾಹ್ಮಣರಾಗಿದ್ದೀವಿ. ಕೋಯಿ ತೋ ಯೇ ಭಿ ಸಮಜ್ತೆ ನಹಿ, ಕೆಲವರಂತೂ ಇದೂ ತಿಳ್ಕೊಳ್ಳೋದಿಲ್ಲ. ಅಗರ್ ಅಪನೆ ಕೋ ಸಂಗಮ್ ಯುಗಿ ಸಮಜ್ತೆ ಹೋತೋ, ಬಾಬಾ ಹೇಳ್ತಾರೆ, ಒಂದು ವೇಳೆ ತಮ್ಮನ್ನು ಸಂಗಮ್ ಯುಗಿ ಅಂತ ತಿಳ್ಕೊಂಡಾಗ ಹೆಡ್ಲೈನ್ಸಲ್ಲಿ ಏನು ಹೇಳಿದ್ರು, ಸತ್ಯುಗಕ್ಕೆ ಜಾಡ್ ದೇಖ್ನೆ ಮೇ ಆಯೆ ಔರ್ ಅತಾಹ ಖುಷಿ ಭಿ ರಹೆ. ಸತ್ಯುಗದ ವೃಕ್ಷ ಕಾಣಿಸುತ್ತೆ ಮತ್ತು ಅತಾಹ ಖುಷಿಯಲ್ಲೂ ಇರ್ತಾರೆ. ಬಾಪ್ ಜೋ ಸಮಜಾತೆ ಹೇ वो अंदर रिपीट होना चाहिए. ಬಾಬಾ ಯಾವುದು ನಮಗೆ ತಿಳಿಸ್ತಾರೆ ಅದು ಒಳೊಳಗೆ ಏನು ರಿಪೀಟ್ ಆಗ್ತಾ ಇರಬೇಕು. ಮೊನ್ನೆನೂ ಏನು ಹೇಳಿದ್ರು ಬಾಬಾ, ತೊಟ್ಟಿಗ್ತಾ ಇರಬೇಕು. हम संगम युग पर ये भी तुम्हारे सिवाय और कोई को पता नहीं. ನಾವು ಸಂಗಮ ಯುಗದಲ್ಲಿದ್ದೀವಿ, ಇದು ಸಹ ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಏನು ಅಂದ್ಕೊಳ್ತಾರೆ, ಕಲಿಯುಗದಲ್ಲಿದ್ದೀವಿ. ಸಂಗಮ ಯುಗ ಕಿ ಪಢಾಯಿ ಟೈಮ್ ಬಿ ಲೇತಿ ಹೈ. ಸಂಗಮ ಯುಗದ ಓದು ಸಮಯನೂ ತಗೊಳ್ಳುತ್ತೆ. ಎಷ್ಟು ಸಮಯ ತಗೊಳ್ಳುತ್ತೆ, ಬಂದಾಗಿಂದ ಕೊನೆ ತನಕ. ಆ ಓದುಗಳಿಗೆ 5 ವರ್ಷ, 10 ವರ್ಷ, 15 ವರ್ಷ ಲಿಮಿಟ್ ಇದೆ ಅಲ್ವಾ. ಏಕ್ ಹಿ ಪಢಾಯಿ ಹೈ ನರ್ ಸೆ ನಾರಾಯಣ್, ನರಕವಾಸಿ ಸೆ ಸ್ವರ್ಗವಾಸಿ ಬನ್ನೆ ಕಿ. ಇದು ಒಂದೇ ಓದಾಗಿದೆ, ನರನಿಂದ ನಾರಾಯಣ, ನರಕವಾಸಿಯಿಂದ ಸ್ವರ್ಗವಾಸಿ ಮಾಡುವಂತಹದ್ದು. ಯೇ ಯಾದ್ ರಹನೆ ಸೆ ಭಿ ಖುಷಿ ರಹೇಗಿ, ಇದು ನೆನಪಿದ್ರೂ ಖುಷಿ ಇರುತ್ತೆ. ಯಾವುದು, ಹಂಸೋ ದೇವತಾ ಸ್ವರ್ಗವಾಸಿ ಬನ್ ರಹೆ ಹೇ. ನಾವು ಈ ಓದನ್ನು ಓದ್ತಾ ಇದ್ದೀವಿ, ನಾವು ದೇವತೆ ಸ್ವರ್ಗವಾಸಿ ಆಗ್ತಾ ಇದ್ದೀವಿ. ಸಂಗಮ್ ಯುಗವಾಸಿ ಹೋಂಗೆ ತಬ್ ತೋ ಸ್ವರ್ಗವಾಸಿ ಬನೆಂಗೆ. ಯಾವಾಗ ಸಂಗಮ್ ಯುಗವಾಸಿ ಆಗ್ತೀರಿ ಆಗಲೇ ಸ್ವರ್ಗವಾಸಿ ಆಗ್ತೀರಾ. ಸಂಗಮ ಯುಗದಲ್ಲಿ ಬರದೇ ಇರೋರು ಸ್ವರ್ಗವಾಸಿ ಆಗೋದೇ ಇಲ್ಲ. ಆಗೆ ನರಕವಾಸಿ ಥೇ तो बिल्कुल गंदी अवस्था थी, गंदे काम करते थे. ಮೊದಲು ನರಕವಾಸಿಗಳಾಗಿದ್ರಿ, ಆವಾಗ ಕೆಟ್ಟ ಅವಸ್ಥೆ ಇತ್ತು, ಪೂರ್ಣವಾಗಿ ಕನಿಷ್ಠ ಅವಸ್ಥೆ ಇತ್ತು. ಅವಾಗೇನು ಮಾಡ್ತಾ ಇದ್ವಿ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ವಿ. ಅಬ್ ವೋ ಮಿಟಾನಾ ಹೈ. ಬಾಬಾ ಹೇಳ್ತಾರೆ, ಈಗ ಅದನ್ನು ಅಳಿಸ್ಬೇಕಾಗಿದೆ. ಯಾವುದು, ಕೆಟ್ಟ ಕೆಲಸಗಳನ್ನು ಮಾಡೋದು ಅಳಿಸ್ಬೇಕಾಗಿದೆ. ಮನುಷ್ಯ ಸೆ ದೇವತಾ ಸ್ವರ್ಗವಾಸಿ ಬನ್ನ ಹೈ. ಮನುಷ್ಯರಿಂದ ದೇವತೆ
ಸ್ವರ್ಗವಾಸಿ ಆಗಬೇಕಾಗಿದೆ. कोई की स्त्री मर जाती है, तुम पूछो तुम्हारी युगल कहाँ है. ಯಾರ ಪತ್ನಿಯಾದರೂ ಸತ್ತು ಹೋಗ್ತಾರೆ, ನೀವು ಅವರಿಗೆ ಪ್ರಶ್ನೆ ಕೇಳಿ, ನಿಮ್ಮ ಪತ್ನಿ ಎಲ್ಲಿದ್ದಾರೆ, ನಿಮ್ಮ ಯುಗಲ್ ಎಲ್ಲಿದ್ದಾರೆ, ಕಹೆಂಗೆ ಓ ಸ್ವರ್ಗವಾಸಿ ಹೋಗಯಿ. ಏನು ಹೇಳ್ತಾರೆ, ಅವ್ರು ಸ್ವರ್ಗವಾಸಿ ಆಗ್ಬಿಟ್ರು. ಸ್ವರ್ಗ ಕ್ಯಾ ಚೀಸ್ ಹೈ ಓ ನಹಿ ಜಾನ್ತೆ. ಸ್ವರ್ಗ ಏನಾಗಿದೆ ಅದು ಗೊತ್ತಿಲ್ಲ. ಸ್ವರ್ಗವಾಸಿ ಆದರು ಅಂದರೆ ಖುಷಿ ಪಡಬೇಕಲ್ವಾ. ಆದರೆ ನನಗಿಂತ ಮೊದಲು ಸ್ವರ್ಗಕ್ಕೆ ಹೋಗ್ಬಿಟ್ರಲ್ಲ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರಲ್ವ. अगर स्वर्गवासी हुई फिर तो खुश होना चाहिए ना. ಸ್ವರ್ಗವಾಸಿ ಆದರು ಅಂದಾಗ ಖುಷಿ ಪಡಬೇಕಾಗಿದೆ ಅಲ್ವಾ. ಅವಿ ತುಮ್ ಬಚ್ಚೆ ಇನ್ ಬಾತೋं को जानते हो. ಈಗ ನೀವು ಮಕ್ಕಳು ಈ ಮಾತುಗಳನ್ನೆಲ್ಲ ತಿಳ್ಕೊಳ್ತೀರಿ. ಅಂದರ್ ವಿಚಾರ ಚಲನಾ ಚಾಹಿಯೆ. ಒಳೊಳಗೆ ವಿಚಾರ ನಡಿಬೇಕಾಗಿದೆ. ಯಾವ ವಿಚಾರ? ಹಮ್ ಅಭಿ ಸಂಗಮ್ ಪರ್ ಹೈ ಪಾವನ್ ಬನ್ ರಹೆ ಹೈ. ಈಗ ನಾವು ಸಂಗಮದಲ್ಲಿ ಇದ್ದೇವೆ, ಪಾವನರು ಆಗ್ತಾ ಇದ್ದೇವೆ. ಸ್ವರ್ಗ ಕಾ ವರ್ಷ ಬಾಪ್ ಸೆ ಲೇ ರಹೆ ಹೈ. ಸ್ವರ್ಗದ ಆಸ್ತಿ ತಂದೆಯಿಂದ ತಗೊಳ್ತಾ ಇದ್ದೀವಿ. ಈ ಗಡಿ ಗಡಿ ಸಿಮರನ್ ಕರ್ನಾ ಹೈ, ಭೂಲ್ನಾ ನಹಿ ಚಾಹಿಯೆ. ಇದು ಗಳಿಗೆಗೆ ಸ್ಮರಣೆ ಮಾಡಬೇಕು, ಮರಿಬಾರ್ದಾಗಿದೆ. ಯಾವುದು? ನಾವು ಈಗ ಸಂಗಮದಲ್ಲಿದ್ದೀವಿ, ಪಾವನರಾಗ್ತಾ ಇದ್ದೀವಿ, ಸ್ವರ್ಗದ ಆಸ್ತಿ ತಂದೆಯಿಂದ ಪಡೀತಾ ಇದ್ದೀವಿ. ಪರಂತು ಗಳಿಗೆಗೆ ಸ್ಮರಣೆ ಮಾಡಬೇಕು, ಜ್ಞಾಪಿಸ್ಕೊಳ್ಬೇಕು, ಮರಿಬಾರ್ದು. ಆದರೆ ಮಾಯಾ ಬುಲಾಕರ್ ಏಕದಮ್ ಕಲಿಯುಗಿ ಬನಾ ದೇತಿ. ಮಾಯೆ ಮರೆಸ್ಬಿಟ್ಟು ಪೂರ್ಣವಾಗಿ ಕಲಿಯುಗಿ ವಾಸಿ ಮಾಡಿಬಿಡುತ್ತೆ, ಕಲಿಯುಗದವರನ್ನಾಗಿ ಮಾಡಿಬಿಡುತ್ತೆ. ಕಲಿಯುಗದವರನ್ನಾಗಿ ಮಾಡುತ್ತೆ ಅಂದರೆ ಆಕ್ಟಿವಿಟಿ ಐಸಿ ಚಲ್ತಿ ಹೈ ಜೈಸೆ ಏಕ್ದಮ್ ಕಲಿಯುಗಿ. ಅವರ ಚಲನೆ ವಲನೆ ಈ ರೀತಿ ನಡೆಯುತ್ತೆ, ಹೇಗೆ? ಪೂರ್ಣವಾಗಿ ಕಲಿಯುಗದವರ ರೀತಿ. ಖುಷಿ ಕಾ ಪಾರ ನಹಿ ರಹತಾ. ಆವಾಗ ಖುಷಿನೂ ಅವ್ರಿಗೆ ಇರೋದಿಲ್ಲ. ಶಕಲ್ ಜೈಸೆ ಮುರ್ದೆ ಮಿಸಲ್. ಬಾಬಾ ಹೇಳ್ತಾರೆ, ಖುಷಿ ಹೋಯ್ತು ಅಂದರೆ ರೂಪ ಹೇಗಿರುತ್ತೆ? ಹೆಣದ ರೀತಿ ಆಗೋಗುತ್ತೆ. ಬಾಪ್ ಬಿ ಕಹತೆ ಹೈ ಸಬ್ ಕಾಮ್ ಚಿತಾ ಪರ್ ಬೈಟ್ ಜಲ್ಕರ್ ಮುರ್ದೆ ಹೋ ಪಡೆ ಹೈ. ತಂದೆನೂ ಹೇಳ್ತಾರೆ, ಎಲ್ಲರೂ ಕಾಮಚಿತೆ ಮೇಲೆ ಕುಳಿತು ಸುಟ್ಟೋಗಿ ಏನಾಗ್ಬಿಟ್ಟಿದ್ದಾರೆ? ಹೆಣಗಳಾಗ್ಬಿಟ್ಟಿದ್ದಾರೆ. ತುಮ್ ಜಾನ್ತೆ ಹೋ. ಆದರೆ ನಿಮಗೆ ಗೊತ್ತಿದೆ, ಹಮ್ ಮನುಷ್ಯ ಸೇ ದೇವತಾ ಬಂತೆ ಹೈ ತೋ ಓ ಖುಷಿ ಹೋನಿ ಚಾಹಿಯೇನಾ. ಬಾಬಾ ಹೇಳ್ತಾರೆ, ನಾವು ಮನುಷ್ಯರಿಂದ ದೇವತೆ ಆಗ್ತೀವಿ ಅಂದಾಗ ಖುಷಿ ಆಗಬೇಕಾಗಿದೆ ಅಲ್ವಾ. ಇಸ್ಲಿಯೇ ಗಾಯನ್ ಬಿ ಹೈ. ಅದರಿಂದಲೇ ಗಾಯನನೂ ಸಹ ಇದೆ. ಅತೀಂದ್ರಿಯ ಸುಖಕ್ಕೆ ಭಾಸನ ಗೋಪಿಯೋಂ ಸೆ ಪೂಚೋ. ಅತೀಂದ್ರಿಯ ಸುಖದ ಒಂದು ಅನುಭವ, ಆ ಫೀಲಿಂಗು ಗೋಪಿಕೆಯರನ್ನು ಕೇಳಿ. ತುಮ್ ಅಪನಿ ದಿಲ್ ಸೆ ಪೂಚೋ ಹಮ್ ಉಸ್ ಭಾಸನಾ ಮೇ ರಹತೆ ಹೈ. ನೀವು ತಮ್ಮ ಹೃದಯದೊಂದಿಗೆ ಕೇಳಿ, ನಾವು ಆ ಒಂದು ಅತೀಂದ್ರಿಯ ಸುಖದ ಅನುಭವದಲ್ಲಿ, ಆ ಫೀಲಿಂಗಲ್ಲಿ ಇರ್ತೀವ. ತುಮ್ ಈಶ್ವರೀಯ ಮಿಷನ್ ಹೋನಾ. ನೀವು ಈಶ್ವರೀಯ ಸಂಸ್ಥೆಯವರಲ್ವಾ. ಈಶ್ವರೀಯ ಮಿಷನ್ ಕ್ಯಾ ಕಾಮ್ ಕರ್ತಿ ಹೈ. ಈಶ್ವರೀಯ ಸಂಸ್ಥೆ ಏನು ಕೆಲಸ ಮಾಡುತ್ತೆ? ಈಶ್ವರೀಯ ಸಂಸ್ಥೆ ಪಹಲೆ ತೋ ಶೂದ್ರ ಸೆ ಬ್ರಾಹ್ಮಣ್ ಸೆ ದೇವತಾ ಬನಾತಿ ಹೈ. ಆ ಕ್ರಿಶ್ಚಿಯನ್ ಸಂಸ್ಥೆಯವರು ಹೇಗೆ ಹಿಂದೂಗಳನ್ನು, ಮುಸ್ಲಿಮ್ಸನ್ನು ಕ್ರಿಶ್ಚಿಯನ್ಸ್ ಆಗಿ ಬದಲಾಯಿಸ್ತಾರೆ, ಆ ಕೆಲಸ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಈಶ್ವರೀಯ ಸಂಸ್ಥೆಯವರು ಮೊದಲಂತೂ ಶೂದ್ರರಿಂದ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡ್ತೀರಿ. ಹಮ್ ಬ್ರಾಹ್ಮಣೇ, ये बोलना नहीं चाहिए.
ನಾವು ಬ್ರಾಹ್ಮಣರಾಗಿದ್ದೇವೆ, ಇದು ಮರೀಬಾರ್ದಾಗಿದೆ. ಓ ಬ್ರಾಹ್ಮಣ್ ತೋ ಝಟ್ ಕಹ ದೇತೆ ಹೇ, ಆ ಬ್ರಾಹ್ಮಣರಂತೂ ತಕ್ಷಣ ಹೇಳ್ಬಿಡ್ತಾರೆ. ಏನು ಹೇಳ್ತಾರೆ? ಹಮ್ ಬ್ರಾಹ್ಮಣ್ ಹೈ. ನೀವು ಯಾವ ಜಾತಿ ಅಂದರೆ ಎಷ್ಟು ನಶೆ ಹೆಮ್ಮೆಯಿಂದ ಹೇಳ್ತಾರೆ, ನಾವು ಬ್ರಾಹ್ಮಣರು. ಓ ತೋ ಹೈ ಕುಕ್ ಕಿ ಸಂತಾನ್, ಅವರು ಬ್ರಾಹ್ಮಣರ ಮನೆಯಲ್ಲಿ ಬ್ರಾಹ್ಮಣರಿಂದ ಜನ್ಮ ಪಡೆದ ಕುಕ ಸಂತಾನರು. ತುಮ್ ಹೋ ಮುಖವಂಶಾವಳಿ, ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು. ತುಮ್ ಬ್ರಾಹ್ಮಣೋं को बहुत नशा होना चाहिए. ಆ ಕುಕವಂಶಾವಳಿ ಬ್ರಾಹ್ಮಣರಿಗೇನೆ ಅಷ್ಟು ನಶೆ ಇದೆ ಎಂದಾಗ ನೀವು ಮುಖವಂಶಾವಳಿ ಬ್ರಾಹ್ಮಣರಿಗೆ ಬಹಳ ನಶೆ ಇರಬೇಕಾಗಿದೆ. ಗಾಯ ಹುಯಾ ಬಿ ಹೈ ಬ್ರಹ್ಮ ಭೋಜನ್, ಏನಿದೆ ಗಾಯನನು ಮಾಡಲಾಗಿದೆ ಬ್ರಹ್ಮ ಭೋಜನ್. ತುಮ್ ಕಿಸಿ ಕೋ ಭಿ ಬ್ರಹ್ಮ ಭೋಜನ್ ಖಿಲಾತೆ ಹೋ ತೋ, ನೀವು ಯಾರಿಗಾದರೂ ಈ ಬ್ರಹ್ಮ ಭೋಜನ ತಿನ್ನಿಸಿದ್ರಿ ಅಂದಾಗ ಕಿತನಾ ಖುಷಿ ಹೋತೆ ಹೇ, ಎಷ್ಟು ಖುಷಿ ಪಡ್ತಾರೆ. ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ಆದರೂ ಎಷ್ಟು ರುಚಿಯಾಗಿದೆ ಅಂತ ಎಷ್ಟು ಖುಷಿ ಪಡ್ತಾರೆ. ಮತ್ತು ಆ ವೈಬ್ರೇಷನ್ನೂ ಖುಷಿಯನ್ನು ತರಿಸುತ್ತಲ್ವ. ಹಮ್ ಪವಿತ್ರ ಬ್ರಾಹ್ಮಣೋಂ ಕಾ ಹಾತ್ ಕಾ ಖಾತೆ ಹೇ, ಬ್ರಹ್ಮ ಭೋಜನ ಅಂದರೆ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ಊಟ ಮಾಡ್ತಾರೆ. ಮನ್ಸ ವಾಚ ಕರ್ಮಣ ಪವಿತ್ರ ಹೋನಾ ಚಾಹಿಯೆ, ಬಾಬಾ ಹೇಳ್ತಾರೆ ಮನ್ಸ ವಾಚ ಕರ್ಮಣ ಪವಿತ್ರವಾಗಿರಬೇಕಾಗಿದೆ. ಬ್ರಹ್ಮ ಭೋಜನ ಮಾಡಲಿಕ್ಕಾಗಿ, ಬೇರೆಯವರಿಗೆ ತಿನ್ನಿಸ್ಲಿಕ್ಕಾಗಿ ಮುಖ್ಯವಾದ ಮಾತು ನಮ್ಮ ಮನ್ಸ ವಾಚ ಕರ್ಮಣ ಪವಿತ್ರವಾಗಿ ಇರಬೇಕಾಗಿದೆ. कोई अपवित्र कर्तव्य नहीं करना चाहिए. ಬ್ರಹ್ಮ ಭೋಜನ ಮಾಡುವಂಥವರು ಯಾವುದೇ ಅಪವಿತ್ರ ಕರ್ಮ ಮಾಡಬಾರ್ದು. ಟೈಮ್ ತೋ ಲಗ್ತಾ ಹೇ, ಬಾಬಾ ಹೇಳ್ತಾರೆ ಸಮಯ ಅಂತೂ ಹಿಡಿಸುತ್ತೆ ಆ ಥರ ಮನಸ ವಾಚ ಕರ್ಮಣ ಪವಿತ್ರರಾಗಲಿಕ್ಕಾಗಿ. ಜನ್ಮತೆ ಹಿ ತೋ ಕೋಯಿ ಬಂತ ಕೋಯಿ ನಹಿ ಬಂತ, ಜನ್ಮದಿಂದ ಯಾರೂ ಆಗೋದಿಲ್ಲ. बल गायन है सेकंड में जीवन मुक्ति, बाप का बच्चा बना और वर्षा लिया. ಬಲೆ ಗಾಯನ ಇದೆ, ಸೆಕೆಂಡಲ್ಲಿ ಜೀವನ್ ಮುಕ್ತಿ. ತಂದೆಯ ಮಗು ಆದರೂ ಆಸ್ತಿ ಸಿಕ್ತು, ಆಸ್ತಿಗೆ ಹಕ್ಕುದಾರರಾದರು. ಆದರೆ ಮನಸ ವಾಚ ಕರ್ಮಣ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕು, ಅದಕ್ಕೆ ಸಮಯ ಹಿಡಿಸುತ್ತೆ. ಏಕ್ ಬಾರ್ ಪಹಚಾನ್ ಕರ್ ಕಹಾ ये ಪ್ರಜಾಪಿತ ಬ್ರಹ್ಮ ಹೇ ಬ್ರಹ್ಮ ವಲ್ದ್ ಶಿವ್, ಒಂದು ಸಲ ಗುರುತಿಸಿ ಹೇಳಿದ್ರು ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮ ಯಾರ ಮಗ? ಶಿವಬಾಬನ ಮಗ. ನಿಶ್ಚಯ ಕರ್ನೆ ಸೇ ಹಿ ವಾರಿಸ್ ಹೋ ಜಾತಾ ಹೈ, ಈ ರೀತಿ ಗುರುತಿಸಿ ಹೇಳಿದ್ರು ಪ್ರಜಾಪಿತ ಬ್ರಹ್ಮ ಇವರು ಶಿವಬಾಬನ ಸಂತಾನ ಅಂತ. ಈ ನಿಶ್ಚಯ ಮಾಡಿದ್ರಿಂದಲೇ ಏನಾಗ್ಬಿಟ್ರು, ತಂದೆಯ ಆಸ್ತಿಗೆ ವಾರಸುದಾರರು ಆಗ್ಬಿಟ್ರು. ಫಿರ್ ಅಗರ್ ಕೋಯಿ ಅಕರ್ತವ್ಯ ಕರೆಂಗೆ ತೋ, ನಂತರ ಬ್ರಾಹ್ಮಣರಾದ ನಂತರ, ಬಾಬನ ಮಗು ಆದ ನಂತರ ಒಂದು ವೇಳೆ ಅಕರ್ತವ್ಯ ಮಾಡಬಾರದ ಕೆಲಸ ಮಾಡಿದ್ರು ಅಂದಾಗ ಸಜಾಯೇ ಬಹುತ್ ಖಾನಿ ಪಡೇಗಿ, ಶಿಕ್ಷೆ ಬಹಳ ಭೋಗಿಸ್ಬೇಕಾಗಿ ಬರುತ್ತೆ. ಜೈಸೆ ಕಾಶಿ ಕಲ್ವಟ್ ಕಾ ಸಮಜಾಯ ಹೇ, ಹೇಗೆ ಬಾಬಾ ಆ ಕಾಶಿ ಕಲ್ವಟ್ಟದು ತಿಳಿಸಿದ್ದಾರೆ. ಆ ಕಾಶಿಯಲ್ಲಿ ಏನು ಮಾಡ್ತಿದ್ರು, ಆ ಕಾಶಿಯಲ್ಲಿ ಆ ಬಾವಿನಲ್ಲಿ ಬಿದ್ದು ಸಾಯ್ತಾ ಇದ್ರು. ಶಿವನ ಸನ್ನಿಧಿ ಕಾಶಿ ಯಾತ್ರಾ ಸ್ಥಳ, ನಾವು ಇಲ್ಲಿ ಶರೀರ ಬಿಟ್ಟರೆ ಸತ್ತರೆ ಶಿವನ ಸನ್ನಿಧಿಗೆ ಹೋಗ್ತೀವಿ ಅಂತ. ಸಜಾ ಖಾನೆ ಸೆ ಹಿಸಾಬ್ ಕಿತಾಬ್ ಚುಕ್ತು ಹೋ ಜಾತಾ ಹೇ, ಆ ರೀತಿ ಏನು ಸಾಧಾರಣ ಮಾತ ಆ ಥರ ಬಿದ್ದು ಸಾಯೋದು, ಬಾಬಾ ಹೇಳ್ತಾರೆ ಆ ರೀತಿ ಶಿಕ್ಷೆ ಪಡೆಯೋದ್ರಿಂದ ಅಲ್ಲಿನ ತನಕ ಏನು ಲೆಕ್ಕಾಚಾರ ಇತ್ತು ಅದು ಚುಕ್ತು ಆಗುತ್ತೆ,
ಆದರೆ ಮತ್ತೆ ಜನ್ಮ ಪಡೆದು ಮತ್ತೆ ಪಾಪಗಳನ್ನು ಮಾಡಿದ್ದು ಅದು ಆ್ಯಡ್ ಆಗೇ ಆಗುತ್ತೆ. ಮುಕ್ತಿ ಕೆ ಲಿಯೇ ಹಿ ಕುಯೆ ಮೇ ಕೂದ್ತೇತೆ. ನಾವು ಶಿವನ ಹತ್ರ ಹೋಗ್ತೀವಿ, ಮುಕ್ತಿ ಪಡೀತೀವಿ ಅಂತ ಬಾವಿನೆಲ್ಲ ಆ ರೀತಿ ಬೀಳ್ತಾ ಇದ್ರು. ಎಷ್ಟು ಸಾಹಸ, ಧೈರ್ಯ, ಆ ಥರ ಬಿದ್ದು ಸಾಯಬೇಕು ಅಂದರೆ. ಇವಾಗ ಅದನ್ನು ಮುಚ್ಚಿಸ್ಬಿಟ್ರು ಗೌರ್ಮೆಂಟು. ಯಹಾ ತೋ ಓ ಬಾತ್ ನಹಿ. ಬಾಬಾ ಹೇಳ್ತಾರೆ, ಇಲ್ಲಿ ಆ ಮಾತಿಲ್ಲ. ಆ ಥರ ಬಾವಿನಲ್ಲಿ ಬಿದ್ದು ಸಾಯುವಂತಹದ್ದು ಮುಕ್ತಿಗಾಗಿ. ಶಿವ ಬಾಬಾ ಬಚ್ಚೋಂಕೋ ಕಹತೆ ಹೇ, ಇಲ್ಲಂತೂ ಯಾವ ಮಾತು ಮುಕ್ತಿ ಪಡೀಲಿಕ್ಕಾಗಿ. ಶಿವ ಬಾಬಾ ಬಚ್ಚೋಂಕೋ ಕಹತೆ ಹೇ ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನು ನೆನಪು ಮಾಡಿ. ಕಿತನಾ ಸಹಜ, ಇದು ಎಷ್ಟು ಸಹಜ. ಅವರು ಮುಕ್ತಿ ಪಡೆಯಲಿಕ್ಕಾಗಿ ಆ ಬಾವಿನಲ್ಲಿ ಬಿದ್ದು ಸಾಯ್ತಾ ಇದ್ರು. ಎಷ್ಟು ಕಷ್ಟದ ಮಾತಿದೆ. ಬಾಬಾ ಹೇಳ್ತಾರೆ, ಇದು ಎಷ್ಟು ಸಹಜ. ಫಿರ್ ಭಿ ಮಾಯಾ ಕಾ ಚಕ್ಕರ್ ಆ ಜಾತಾ ಹೈ, ಆದ್ರೂ ಸಹ ಮಾಯೆ ಚಕ್ರ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ये तुम्हारी ಯುದ್ಧ ಸಬ್ಸೆ ಜಾಸ್ತಿ ಟೈಮ್ ಚಲ್ತಿ ಹೈ. ನಿಮ್ಮದು ಮಾಯೆಯೊಂದಿಗೆ ಯುದ್ಧ, ಮಾಯಾಜೀತ್ ಆಗ್ಲಿಕ್ಕಾಗಿ ಮಾಯೆಯೊಂದಿಗೆ ಯುದ್ಧ ಎಲ್ಲದಕ್ಕಿಂತ ಹೆಚ್ಚಿನ ಸಮಯ ಹಿಡಿಸುತ್ತೆ. ಆ ಯುದ್ಧಗಳೆಲ್ಲ ಎಷ್ಟು ಸಮಯ ನಡೆಯುತ್ತೆ. ಬಾಹುಬಲಿ ಕಿ ಯುದ್ಧ ಇತನಾ ಸಮಯ ನಹಿ ಚಲ್ತಿ ಹೈ. ಆ ಯುದ್ಧ ಎಲ್ಲ ನಡೆದ್ರು ಎಷ್ಟು ತಿಂಗಳುಗಳು, ವರ್ಷ ನಡೀಬೋದು ಅಲ್ವಾ. ಬಾಬಾ ಹೇಳ್ತಾರೆ, ಈ ಯುದ್ಧ ಎಷ್ಟು ಸಮಯ ನಡೆಯುತ್ತೆ, ಎಲ್ಲದಕ್ಕಿಂತ ಹೆಚ್ಚಿನ ಸಮಯ ನಡೆಯುತ್ತೆ. ಇದು ಓದೂನು ಅಷ್ಟು ಸಮಯ ಓದಬೇಕು, ಯುದ್ಧನೂ ಅಷ್ಟು ಸಮಯ ನಡೆಯುತ್ತೆ. ತುಮ್ ತೋ ಜಬ್ಸೆ ಆಯೇ ಹೋ ಯುದ್ಧ ಶುರು ಹೈ. ನೀವು ಯಾವಾಗ ಬಂದ್ರಿ, ಬಂದಾಗಿನಿಂದ ಯುದ್ಧ ಶುರುವಾಯಿತು. ಆವಾಗ ಮಾಯೆ ಗಿರಾಕಿ ಆಗಿದ್ವಿ, ಮಾಯೆ ಮಡ್ಲಲ್ಲಿದ್ವಿ, ಯುದ್ಧದ ಮಾತಿಲ್ಲ. ಯಾವಾಗ ಚಾಲೆಂಜ್ ಮಾಡಿದ್ವಿ ಮಾಯಾ ಜೀತ್ ಆಗ್ತೀವಿ ಅಂತ, ಆವಾಗ ಮಾಯೇನೂ ಬರುತ್ತೆ, ಗೆಲ್ಲು ನನ್ನನ್ನ ಅಂತ ಹೇಳಿ ಅಲ್ವಾ. ಪುರಾನೆ ಉನ್ಸೆ ಕಿತನಿ ಯುದ್ಧ ಚಲ್ತಿ ಹೈ, ನಯೇ ಜೋ ಆಯೆಂಗೆ ಉನ್ಸೆ ಭಿ ಚಲೇಗೆ. ಹಳಬ್ರೊಂದಿಗೆ ಎಷ್ಟು ಯುದ್ಧ ನಡೆಯುತ್ತೆ. ರುಸ್ತುಮ್ ಹೇಳ್ತಾರಲ್ವಾ, ರುಸ್ತುಮ್ ಆಗ್ತಾ ಆಗ್ತಾ ಮಾಯೇನು ರುಸ್ತುಮ್ ರೂಪದಲ್ಲಿ ಬರುತ್ತೆ ಅಂತ. ಹೊಸಬ್ರು ಯಾರಾದರೂ ಬರ್ತಾರೆ, ಅವ್ರಿಗೂ ಮಾಯೆ ಬರುತ್ತೆ, ಅವ್ರ ಲೆವೆಲ್ಗೆ ಅವ್ರಿಗೂ ಮಾಯೆ ಬರುತ್ತೆ, ಅವ್ರಿಗೂ ಯುದ್ಧ ನಡೆಯುತ್ತೆ. ಉಸ್ ಲಡಾಯಿ ಮೇ ಭಿ ಮರ್ತೆ ರಹತೆ ಹೇ, ದೂಸರೆ ಶಾಮಿಲ್ ಹೋತೆ ರಹತೆ ಹೇ. ಆ ಯುದ್ಧದಲ್ಲೂ ಆರ್ಮಿನಲ್ಲೂ ಸಹ ಕೆಲವರು ಸಾಯ್ತಾ ಇರ್ತಾರೆ, ಕೆಲವರು ಹೊಸದಾಗಿ ಶಾಮಿಲ್ ಆಗ್ತಾ ಇರ್ತಾರೆ, ಜಾಯಿನ್ ಆಗ್ತಾ ಇರ್ತಾರೆ. ಯಹಾ ಭಿ ಮರ್ತೆ ಹೇ ವೃದ್ಧಿ ಕೋ ಭಿ ಪಾತೆ ಹೇ. ಇಲ್ಲೂ ಸಹ ಬಾಬನ ಮಕ್ಕಳಾಗ್ತಾರೆ, ನಂತರ ಸತ್ತೋಗ್ತಾರೆ, ಜ್ಞಾನ ಬಿಟ್ಟು ಹೊರಟೋಗ್ತಾರೆ. ಹೊಸಬರು ಬಂದು ಸೇರ್ಕೊಳ್ತಾ ಇರ್ತಾರೆ, ವೃದ್ಧಿ ಆಗ್ತಾ ಇರುತ್ತೆ. ಜಾಡ್ ಬಡಾತೋ ಹೋನಾ ಹಿ ಹೈ. ವೃಕ್ಷ ದೊಡ್ಡದಂತೂ ಆಗಲೇಬೇಕಾಗಿದೆ. ಅವ್ರು ಹೊಟ್ಟೋದ್ರು ಇವ್ರು ಹೊಟ್ಟೋದ್ರು ಅಂತ ಸಂಸ್ಥೆ ಚಿಕ್ಕದಾಗೋ ಮಾತೇನಿಲ್ಲ. ದಿನೇ ದಿನೇ ಹೇಗೆ ವೃದ್ಧಿ ಆಗ್ತಾ ಇದೆ. ಬಾಪ್ ಮೀಠೆ ಮೀಠೆ ಬಚ್ಚೋಂ ಕೋ ಸಮझाते हैं, ये याद रहना चाहिए. ತಂದೆ ಮಧುರ ಮಧುರ ಮಕ್ಕಳಿಗೆ ತಿಳಿಸ್ತಾರೆ, ಇದು ನೆನಪಿರಬೇಕಾಗಿದೆ. ಏನು ನೆನಪಿರಬೇಕಾಗಿದೆ? वो बाप भी है, सुप्रीम टीचर भी है, ಸದ್ಗುರು भी है. ಅವರು ತಂದೆನೂ ಆಗಿದ್ದಾರೆ, ಸುಪ್ರೀಂ ಟೀಚರೂ ಆಗಿದ್ದಾರೆ, ಸುಪ್ರೀಂ ಗುರುವೂ ಆಗಿದ್ದಾರೆ. ಶ್ರೀ ಕೃಷ್ಣ ಕೋ ತೋ ಸದ್ಗುರು ಬಾಪ್ ಟೀಚರ್ ನಹಿ ಕಹೆಂಗೆ. ಶ್ರೀ ಕೃಷ್ಣನಿಗಂತೂ ಸದ್ಗುರು ತಂದೆ ಟೀಚರ್ ಅಂತ ಹೇಳೋದಿಲ್ಲ. ಕೃಷ್ಣನಿಗೆ ತಂದೆ ಅಂತಲೂ ಯಾರೂ ಹೇಳೋದಿಲ್ಲ. ಶಿವಪ್ಪ ಅಂತ ನೆನಪು ಮಾಡ್ತಾರೆ, ಕೃಷ್ಣಪ್ಪ ಅಂತ ಯಾರೂ ಹೇಳೋದಿಲ್ಲ. ನಾರಾಯಣಪ್ಪ ಕೃಷ್ಣಪ್ಪ ಅಂತ ಯಾರು ಹೇಳ. तुम्हें सबका कल्याण करने का शौक होना चाहिए. ನಿಮಗೆ ಎಲ್ಲರಿಗೂ ಕಲ್ಯಾಣ ಮಾಡುವ ಆಸಕ್ತಿ ಇರಬೇಕಾಗಿದೆ. ಮಹಾರಥಿ ಬಚ್ಚೆ ಸರ್ವಿಸ್ ಪರ್ रहते हैं.
ಮಹಾರಥಿ ಮಕ್ಕಳು ಯಾವಾಗಲೂ ಸೇವೆಯಲ್ಲಿ ಇರ್ತಾರೆ. ಉನ್ನೋಂಕೋ ತೋ ಬಹುತ್ ಖುಷಿ रहती है, ಅವ್ರಿಗಂತೂ ಬಹಳ ಖುಷಿ ಇರುತ್ತೆ. ಜಹಾಂ ಸೆ ನಿಮಂತ್ರಣ ಮಿಲ್ತಾ ಹೈ ಭಾಗ್ತೆ ಹೈ, ಎಲ್ಲಿಂದ ಆದರೂ ಸೇವೆಗಾಗಿ ನಿಮಂತ್ರಣ ಸಿಗುತ್ತೆ ತಕ್ಷಣ ಓಡ್ತಾರೆ. ನಡ್ಕೊಂಡು ಹೋಗೋ ಮಾತು ಅಲ್ಲ, ಓಡ್ತಾರೆ. प्रदर्शनी सर्विस कमेटी में भी अच्छे अच्छे बच्चे चुने जाते हैं. ಬಾಬಾ ಹೇಳ್ತಾರೆ, ಪ್ರದರ್ಶನಿ ಸರ್ವಿಸ್ ಕಮಿಟಿಯಲ್ಲೂ ಸಹ ಒಳ್ಳೆ ಒಳ್ಳೆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. उनको डायरेक्शन मिलता है, सर्विस करते रहे तो कहेंगे ये ईश्वरीय ಮಿಷನ್ ಕೆ अच्छे बच्चे हैं. ಅವರಿಗೆ ಡೈರೆಕ್ಷನ್ ಸಿಗ್ತಾ ಇರುತ್ತೆ, ಸರ್ವಿಸ್ ಮಾಡ್ತಾ ಇರ್ತಾರೆ ಅಂದಾಗ ಈ ಈಶ್ವರೀಯ ಮಿಷನ್ನ, ಈ ಈಶ್ವರೀಯ ಸಂಸ್ಥೆಯ ಒಳ್ಳೆ ಮಕ್ಕಳಾಗಿದ್ದಾರೆ ಇವರು ಅಂತ ಎಲ್ಲರೂ ಹೇಳ್ತಾರೆ. ಬಾಪ್ ಬಿ ಖುಷ್ ಹೋಗಾ, ये तो बहुत अच्छी सर्विस करते हैं. ತಂದೆಗೂ ಖುಷಿ ಆಗುತ್ತೆ, ಈ ಮಗು ಅಂತೂ ಬಹಳ ಒಳ್ಳೆ ಸರ್ವಿಸ್ ಮಾಡುತ್ತೆ. ಅಪನಿ ದಿಲ್ ಸೆ ಪೂಛನಾ ಚಾಹಿಯೆ, ತಮ್ಮ ಹೃದಯದೊಂದಿಗೆ ಕೇಳ್ಕೊಳ್ಬೇಕು ಅಂತಾರೆ ಬಾಬಾ. ಏನು ಕೇಳ್ಕೊಳ್ಬೇಕು? ಹಮ್ ಸರ್ವಿಸ್ ಕರ್ತೆ ಹೈ, ನಾವು ಸೇವೆ ಮಾಡ್ತೀವ, ನಾವು ನಮ್ಮ ತನು ಮನ ಧನದಿಂದ ನಮಗೆಷ್ಟು ಆಗುತ್ತೆ ಅಷ್ಟು ನಾವು ಮಾಡ್ತಾ ಇದ್ದೀವ? ಬಾಬಾ ಹೃದಯದೊಂದಿಗೆ ಪ್ರಶ್ನೆ ಕೇಳ್ಕೊಳ್ಳಿ ಅಂತಾರೆ. कहते हैं ಆನ್ ಗಾಡ್ ಫಾದರ್ಲಿ ಸರ್ವಿಸ್, ಏನು ಹೇಳ್ತೀವಿ ನಾವು? ಈಶ್ವರೀಯ ಸೇವಾದಾರಿಗಳು. ಸೈನ್ ಮಾಡೋವಾಗಲೂ ಸಹ ಏನು ಮಾಡ್ತೀವಿ? ಆನ್ ಗಾಡ್ಲಿ ಸರ್ವಿಸ್, ಈಶ್ವರೀಯ ಸೇವೆಯಲ್ಲಿ. ಗಾಡ್ ಫಾದರ್ ಕಿ ಸರ್ವಿಸ್ ಕ್ಯಾ ಹೈ? ಗಾಡ್ ಫಾದರ್ನ ಸರ್ವೀಸು, ಸೇವೆ ಏನಾಗಿದೆ? ಬಸ್ ಸಬ್ಕೋ ಯಹಿ ಪೈಗಾಮ್ ದೋ, ಸಾಕು ಎಲ್ಲರಿಗೂ ಇಷ್ಟೇ ಸಂದೇಶ ಕೊಡಿ. ಯಾವುದು? ಮನ್ ಮನಾ ಭವ್. ಆದಿ ಮಧ್ಯ ಅಂತ್ಕಿ ನಾಲೆಜ್ ತೋ ಬುದ್ಧಿ ಮೇ ಹೈ. ಮನ್ಮನಾ ಭವ, ಮನಸ್ಸನ್ನು ನನ್ನಲ್ಲಿ ಇರಿಸು ಅಂತ ಭಗವಂತ ತಿಳಿಸ್ತಾರೆ. ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಮ ಬುದ್ಧಿಯಲ್ಲಿದೆ. ತುಮಾರ ನಾಮ್ ಹಿ ಹೈ, ಅದರಿಂದ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ್ ಚಕ್ರಧಾರಿ. तो उसका चिंतन चलना चाहिए. ಸ್ವದರ್ಶನ ಚಕ್ರದ್ದು ಚಿಂತನ ನಡಿಬೇಕಾಗಿದೆ. ಸ್ವದರ್ಶನ್ ಚಕ್ರ ರುಕ್ತಾ ತೋಡೆ ಈ ಹೈ. ಚಕ್ರ ಅಂದರೆ ಯಾವಾಗಲಾದರೂ ನಿಲ್ಲುತ್ತಾ? ಸುತ್ತುತ್ತಾ ಇರೋದಕ್ಕೆ ಚಕ್ರ ಅಂತ ಹೇಳೋದಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವದರ್ಶನ ಚಕ್ರ ನಿಲ್ಲುತ್ತಾ ಏನು? ತುಮ್ ಚೈತನ್ಯ ಲೈಟ್ ಹೌಸ್ ಹೋ, ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ. ತುಮಾರಿ ಮಹಿಮಾ ಬಹುತ್ ಗಾಯಿ ಜಾತಿ ಹೈ, ನಿಮ್ಮದು ಮಹಿಮೆ ಬಹಳ ಹಾಡಲಾಗುತ್ತೆ. ಬೇಹದ್ ಕೆ ಬಾಪ್ ಕಾ ಗಾಯನ್ ಬಿ ತುಮ್ ಸಮಜ್ತೆ ಹೋ, ಬೇಹದ್ದಿನ ತಂದೆಯ ಗಾಯನನೂ ಸಹ ನೀವು ತಿಳ್ಕೊಳ್ತೀರಿ. ಏನು ಅವ್ರದ್ದು ಗಾಯನ? ಓ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಹೈ ಗೀತಾ ಕಾ ಭಗವಾನ್. ಅವರು ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ, ಗೀತೆಯ ಭಗವಂತ ಆಗಿದ್ದಾರೆ. ಇದು ಮುಖ್ಯವಾದ ಮಹಿಮೆ ಅಲ್ವಾ? ವಹಿ ಜ್ಞಾನ और योग बल से ये कार्य कराते हैं, इसमें योग बल का बहुत प्रभाव है. ಅವರೇ ಜ್ಞಾನ ಮತ್ತು ಯೋಗ ಬಲದಿಂದ ಈ ಕಾರ್ಯ ಮಾಡಿಸ್ತಾರೆ, ಸ್ಥಾಪನಾ ಕಾರ್ಯ ಮಾಡಿಸ್ತಾರೆ. ಇದರಲ್ಲಿ ಯೋಗ ಬಲದ ಪ್ರಭಾವ ಬಹಳ ಇದೆ. ಭಾರತ್ ಕಾ ಪ್ರಾಚೀನ ಯೋಗ ಮಶಹೂರ್ ಹೈ. ಬಾಬಾ ಹೇಳ್ತಾರೆ, ಭಾರತದ್ದು ಪ್ರಾಚೀನ ಯೋಗ ಬಹಳವೂ ಪ್ರಸಿದ್ಧವಾಗಿದೆ. ಓ ತುಮ್ ಅಭಿ ಸೀಖ್ತೆ ಹೋ, ಅದು ಈಗ ನೀವು ಕಲಿತೀರಿ. ಅವರು ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧ ಅಂತ ಹೇಳ್ತಾರೆ, ಆದರೆ ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಅದು ಈಗ ನೀವು ಕಲಿತೀರಿ. ಸನ್ಯಾಸಿ ತೋ ಹಠಯೋಗಿ ಹೈ, ಓ ಪತಿತೋಂ ಕೋ ಪಾವನ್ ಬನಾನಾ ಸಕೆ. ಸನ್ಯಾಸಿಗಳಂತೂ ಹಠಯೋಗಿಗಳಾಗಿದ್ದಾರೆ, ಅವರು ಪತಿತರನ್ನು ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಹೈ ಹಿ ಏಕ್ ಬಾಪ್ ಕೆ ಪಾಸ್,
ಪತಿತರನ್ನು ಪಾವನ ಮಾಡುವ ಜ್ಞಾನ ಯಾರ ಹತ್ರ ಇದೆ? ಕೇವಲ ಒಬ್ಬ ತಂದೆಯ ಬಳಿ. ಪತಿತ ಪಾವನ ಜ್ಞಾನ ಸಾಗರ ಒಬ್ಬ ತಂದೆಯ ಬಳಿ ಇದೆ. ಜ್ಞಾನ ಸೆ ತುಮ್ ಜನ್ಮ ಲೇತೆ ಹೋ. ಬಾಬಾ ಹೇಳ್ತಾರೆ, ಭಗವಂತನ ಬಳಿ ಇರುವ ಆ ಜ್ಞಾನದಿಂದಲೇ ನೀವು ಜನ್ಮ ಪಡೀತೀರಿ. ಗೀತಾ ಕಾ ಮಾಯಿ ಬಾಪ್ ಕಹಾ ಜಾತಾ ಹೇ. ಮಾತ ಪಿತಾ ಹೈನಾ. ಗೀತೆಗೆ ಸರ್ವಶಾಸ್ತ್ರಮಯಿ, ಸರ್ವಶಾಸ್ತ್ರಗಳಿಗೂ ತಾಯಿ, ಮಾಯಿ ಬಾಪ್ ಅಂತ ಹೇಳಲಾಗುತ್ತೆ. ಮಾತ ಪಿತಾ ಹೈನಾ. ತುಮ್ ಶಿವ ಬಾಬಾ ಕೆ ಬಚ್ಚೆ ಹೋ, ಫಿರ್ ಮಾತ ಪಿತಾ ಚಾಹಿಯೇನಾ. ನೀವು ಶಿವಬಾಬನಿಗೆ ಮಕ್ಕಳು ಅಂದಾಗ ತಾಯಿ ತಂದೆ ಇರಬೇಕಲ್ವಾ. ಮನುಷ್ಯ ತೋ ಬಲ್ ಗಾತೆ ಹೇ ಪರಂತು ಸಮಸ್ತೆ ತೋಡೆ ಹಿ ಹೇ. ಮನುಷ್ಯರು ಹಾಡ್ತಾರೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ, ಆದರೆ ಅದರದ್ದು ಅರ್ಥ ಗೊತ್ತಿದೆ ಅವರಿಗೆ, ಹೇಗೆ ತಾಯಿ ತಂದೆ ಅಂತ. ಬಾಪ್ ಸಮಜಾತೆ ಹೇ ಇಸ್ಕಾ ಅರ್ಥ ಕಿತನಾ ಗುಹ್ಯ ಹೈ. ತಂದೆ ತಿಳಿಸ್ತಾರೆ ಇದರ ಅರ್ಥ ಎಷ್ಟು ಗುಹ್ಯವಾಗಿದೆ. गॉड फादर कहा जाता है, फिर माता पिता क्यों कहा जाता. गॉड फादर ಅಂತ ಹೇಳ್ತಾರೆ, ನಂತರ ಮಾತಾ ಪಿತಾ ಅಂತ ಯಾಕೆ ಹೇಳ್ತಾರೆ? बाप ने समझाया बल सरस्वती है, परंतु वास्तव में सच्ची सच्ची मदर. ತಂದೆ ತಿಳಿಸಿದ್ದಾರೆ, ಬಲೆ ಸ್ತ್ರೀ ರೂಪದಲ್ಲಿ ಮಮ್ಮ ಇದ್ದಾರೆ, ಆದರೆ ವಾಸ್ತವದಲ್ಲಿ ಸತ್ಯ ಸತ್ಯ ತಾಯಿ ಬ್ರಹ್ಮಪುತ್ರ, ಬ್ರಹ್ಮ ಮಗ. सागर और ब्रह्मपुत्र है, पहले पहले संगम इनका होता है. ಸಾಗರ ಮತ್ತು ಬ್ರಹ್ಮಪುತ್ರ ಇದ್ದಾರೆ, ಮೊದಲು ಇವ್ರದ್ದು ಸಂಗಮ ಆಗತ್ತೆ. ಹೇಗೆ ಇವ್ರದ್ದು ಸಂಗಮ? ಬಾಬಾ ಇನ್ಮೆ ಪ್ರವೇಶ ಕರ್ತೆ ಹೇ, ಇದೇ ಅವರ ಸಂಗಮ. ಸಾಗರ ಬ್ರಹ್ಮಪುತ್ರ ಸಂಗಮ, ಅಲ್ಲಿ ಸ್ಥೂಲ ರೂಪದಲ್ಲಿ ಸಾಗರ ಬ್ರಹ್ಮಪುತ್ರ ನದಿ ಸಂಗಮದಲ್ಲಿ ಮೇಳ ತೋರಿಸ್ತಾರೆ. ಈ ಕಿತನಿ ಮಹೀನ್ ಬಾತೆ ಹೇ, ಇದು ಎಷ್ಟು ಸೂಕ್ಷ್ಮ ಮಾತಾಗಿದೆ. ಬಹುತೋं की बुद्धि में ये बातें रहनी नहीं जो चिंतन करे, रहती नहीं जो चिंतन करे. ಬಾಬಾ ಹೇಳ್ತಾರೆ, ಅನೇಕರ ಬುದ್ಧಿಯಲ್ಲಿ ಈ ಮಾತುಗಳು ಇರುವುದೇ ಇಲ್ಲ, ಚಿಂತನೆ ಹೇಗೆ ನಡೆಯುತ್ತೆ? ಯಾವ ಗುಹ್ಯ ಮಾತು, ಸೂಕ್ಷ್ಮ ಮಾತು. ಬ್ರಹ್ಮಪುತ್ರ ಮತ್ತು ಸಾಗರದ ಸಂಗಮ, ಹೇಗೆ ಶಿವಬಾಬಾ ಬ್ರಹ್ಮ ಬಾಬನಲ್ಲಿ ಪ್ರವೇಶ ಮಾಡಿದ್ರು. ಬಿಲ್ಕುಲ್ ಕಮ್ ಬುದ್ಧಿ ಹೈ, ಕಮ್ ದರ್ಜಾ ಪಾನೆ ವಾಲೆ ಹೈ. ಈ ಸೂಕ್ಷ್ಮ ಮಾತುಗಳು ಯಾರು ತಿಳ್ಕೊಳ್ಳೋದಿಲ್ಲ, ಅವರು ಪೂರ್ಣವಾಗಿ ಕಡಿಮೆ ಬುದ್ಧಿಯವರು, ಪದವಿನೂ ಸಹ ಕಡಿಮೆ ಪದವಿ ಪಡೀತಾರೆ. ಉನ್ನೋಂ ಕೆ ಲಿಯೆ ಬಾಪ್ ಫಿರ್ ಭಿ ಕಹತೆ ಹೇ. ಸರಿ, ಅವರಿಗಾಗಿ ಪುನಃ ತಂದೆ ಏನು ಹೇಳ್ತಾರೆ? ಅಪ್ನೆ ಕೋ ಆತ್ಮ ಸಮಜು, ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಏತೋ ಸಹಜೇನಾ, ಇದಂತೂ ಸಹಜ ಅಲ್ವಾ. ಆ ಸೂಕ್ಷ್ಮ ಮಾತುಗಳು ಅರ್ಥ ಮಾಡ್ಕೊಳ್ಳಿಲ್ಲ, ತಲೆಯಲ್ಲಿ ನಿಲ್ಲಿಲ್ಲ ಅಂದರೆ ಕೊನೆಗೆ ತಮ್ಮನ್ನು ಆತ್ಮ ಅಂತ ಆದರೂ ತಿಳ್ಕೊಳ್ಳಿ, ಇದು ಸಹಜ ಅಲ್ವಾ. ಹಮ್ ಆತ್ಮ ಉನ್ಕಾ ಬಾಪ್ ಹೈ ಪರಮಾತ್ಮ, ನಾವು ಆತ್ಮಗಳ ತಂದೆಯಾಗಿದ್ದರೆ ಪರಮಾತ್ಮ. ಓ ತುಮ್ ಆತ್ಮ ಉನ್ಕೋ ಕಹತೆ ಹೇ, ಅವರು ನೀವು ಆತ್ಮಗಳಿಗೆ ಹೇಳ್ತಾರೆ, ಏನು ಹೇಳ್ತಾರೆ? ಮಾಮೇಕಂ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ. ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗತ್ತೆ. ಯೇ ಹೈ ಮುಖ್ಯ ಬಾತ್, ಇದಾಗಿದೆ ಮುಖ್ಯವಾದ ಮಾತು. ಡಲ್ ಬುದ್ಧಿ ವಾಲೆ ಬಡಿ ಬಾತೆ ಸಮझ ನ ಸಕೆ, ಇಸ್ಲಿಯೇ ಗೀತಾ ಮೇ ಭಿ ಹೈ ಮನ್ ಮನಾ ಭವ. ಬಾಬಾ ಹೇಳ್ತಾರೆ, ಡಲ್ ಬುದ್ಧಿಯವರು ದೊಡ್ಡ ಮಾತುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ಗೀತೆಯಲ್ಲೂ ಸಹ ಇದೆ ಮನ್ ಮನಾ ಭವ, ಮನಸ್ಸನ್ನು ನನ್ನಲ್ಲಿರಿಸು.
सभी लिखते हैं बाबा याद की यात्रा बहुत ಡಿಫಿಕಲ್ಟ್ है. ಎಲ್ಲರೂ ಬರೀತಾರೆ. ಸಾಕಾರದಲ್ಲಿ ಬಾಬಾ ಇದ್ದಾಗ ಪತ್ರ ಬರೀತಾ ಇದ್ರು. ಬಾಬಾ ನೆನಪಿನ ಯಾತ್ರೆ ಬಹಳ ಡಿಫಿಕಲ್ಟು, ಕಷ್ಟ ಇದೆ. ಮನಸ್ಸು ಬುದ್ಧಿ ಏಕಾಗ್ರ ಮಾಡೋದು ಕಷ್ಟ ಇದೆ. ಗಡಿ ಗಡಿ ಭೂಲ್ ಜಾತೆ ಹೇ, ಗಳಿಗೆ ಗಳಿಗೆಗೆ ಮರೆತು ಹೋಗುತ್ತೆ. ಕೋಯಿ ನಾ ಕೋಯಿ ಪಾಯಿಂಟ್ ಪರ್ ಹಾರ್ತೆ ಹೇ, ಯಾವುದಾದರೂ ಒಂದು ಪಾಯಿಂಟಿನಲ್ಲಿ ಸೋಲನ್ನು ಪಡೀತಾರೆ. ಈ ಬಾಕ್ಸಿಂಗ್ ಹೈ, ಬಾಬಾ ಹೇಳ್ತಾರೆ ಇದು ಮಲ್ಲ ಯುದ್ಧ. ಯಾರ್ಯಾರಿಗೆ ಮಲ್ಲ ಯುದ್ಧ ಇದು? ಮಾಯಾ और ಈಶ್ವರ್ ಕೆ ಬಚ್ಚೋಂ ಕಿ, ಮಾಯೆ ಮತ್ತು ಈಶ್ವರನ ಮಕ್ಕಳದು ಮಲ್ಲ ಯುದ್ಧ. ಇಸ್ಕಾ ಕಿಸ್ಕೋ ಭಿ ಪತಾ ನೀ, ಈ ಮಲ್ಲ ಯುದ್ಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಕಿಂಗ್ ಕಾಂಗ್ ದಾರಾ ಸಿಂಗ್ ಮಲ್ಲ ಯುದ್ಧ ಎಲ್ಲ ಫೇಮಸ್ಸು, ಅದು ಎಲ್ಲರಿಗೂ ಗೊತ್ತು. ಈ ಮಲ್ಲ ಯುದ್ಧ ಬಾಬನ್ ಮಕ್ಕಳಿಗೂ ಮಾಯಿಗೂ ಮಲ್ಲ ಯುದ್ಧ ನಡೆಯುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. बाबा ने समझाया माया पर जीत पाकर कर्मातीत अवस्था में जाना है. ಬಾಬಾ ತಿಳಿಸಿದ್ದಾರೆ, ಮಾಯೆ ಮೇಲೆ ವಿಜಯ ಪಡೆದು, 5 ವಿಕಾರಗಳ ಮೇಲೆ ವಿಜಯ ಪಡೆದು ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು. ಪೆಹಲೆ ಪೆಹಲೆ ತುಮ್ ಆಯಿ ಹೋ, ಮೊದಲು ಬರ್ತೀವಿ ಸತ್ಯುಗದಲ್ಲಿ ಕರ್ಮ ಸಂಬಂಧದಲ್ಲಿ. ಶರೀರದಿಂದ ಭಿನ್ನ ಅವಸ್ಥೆ ಇರುತ್ತೆ, ಜ್ಞಾನ ಸ್ವರೂಪರಾಗಿರ್ತೀವಿ, ಆತ್ಮ ಅಭಿಮಾನಿಗಳಾಗಿರ್ತೀವಿ, ಕರ್ಮ ಸಂಬಂಧದಲ್ಲಿ ಬರ್ತೀವಿ. ಉಸ್ಮೆ ಆತೆ ಆತೆ ಫಿರ್ ಆಧಾ ಕಲ್ಪ್ ಬಾದ್, ಬಾಬಾ ಹೇಳ್ತಾರೆ ಕರ್ಮ ಸಂಬಂಧದಲ್ಲಿ ಬರ್ತಾ ಬರ್ತಾ ನಂತರ ಅರ್ಧ ಕಲ್ಪದ ನಂತರ ತುಮ್ ಕರ್ಮ ಬಂಧನ್ ಮೇ ಆ ಗಯೆ ಹೋ, ಕರ್ಮ ಬಂಧನದಲ್ಲಿ ಬಂದ್ಬಿಟ್ರು. ಏನು ಕರ್ಮ ಮಾಡಿದ್ವಿ ದ್ವಾಪರದಿಂದ ಅದರದ್ದು ಲೆಕ್ಕಾಚಾರ ಅಲ್ವಾ, ಇನ್ನೊಂದು ಜನ್ಮಕ್ಕೆ, ಮತ್ತು ಆ ಜನ್ಮದ್ದು ಸೇರಿ ಇನ್ನೊಂದು ಜನ್ಮಕ್ಕೆ, ಹೀಗಾಗಿ 63 ಜನ್ಮದ್ದು ಕರ್ಮ ಬಂಧನಗಳು ಎಷ್ಟಿದೆ. ಪೆಹಲೆ ಪೆಹಲೆ ತುಮ್ ಪವಿತ್ರ ಆತ್ಮ ಥಿ, ಮೊದಲು ನೀವು ಪವಿತ್ರ ಆತ್ಮ ಆಗಿದ್ರಿ. ಕರ್ಮ ಬಂಧನ್ ನಾ ಸುಖ ಕಾ ನಾ ದುಃಖ ಕಾ ಥಾ, ಕರ್ಮ ಬಂಧನ ಸುಖದ್ದು ಇರಲಿಲ್ಲ, ದುಃಖದ್ದು ಇರಲಿಲ್ಲ. ಅಲ್ಲಿ ಏನು ಜ್ಞಾನದ ಪ್ರಾರಬ್ಧ. ಫಿರ್ ಸುಖಕ್ಕೆ ಸಂಬಂಧ ಮೇ ಆಯೆ, ಬಾಬಾ ಹೇಳ್ತಾರೆ ಸುಖದ ಸಂಬಂಧದಲ್ಲಿ ಬಂದ್ವಿ. ये भी अभी समझते हो हम संबंध में थे, अभी दुख में है, फिर जरूर सुख में होंगे. ಇದು ಸಹ ನೀವು ತಿಳ್ಕೊಳ್ತೀರಿ, ನಾವು ಆ ರೀತಿ ಸಂಬಂಧದಲ್ಲಿ ಇದ್ವಿ, ಈಗ ದುಃಖದಲ್ಲಿ ಇದ್ದೀವಿ, ಪುನಃ ತಪ್ಪದೆ ಸುಖದಲ್ಲಿ ಹೋಗ್ತೀವಿ. ನಯಿ ದುನಿಯಾ ಜಬ್ ಥಿ ತೋ ಮಾಲಿಕ್ ತೆ ಪವಿತ್ರ ತೆ, ಅಭಿ ಪುರಾನಿ ದುನಿಯಾ ಮೇ ಪತಿತ್ ಹೋ ಪಡೆ ಹೈ. ಬಾಬಾ ಹೇಳ್ತಾರೆ ಯಾವಾಗ ಹೊಸ ಪ್ರಪಂಚ ಇತ್ತು ಆವಾಗ ನೀವು ಮಾಲೀಕರು ಆಗಿದ್ರಿ, ಪವಿತ್ರರಾಗಿದ್ರಿ, ಈಗ ಹಳೆಯ ಪ್ರಪಂಚದಲ್ಲಿ ಪತಿತರು ಆಗ್ಬಿಟ್ಟಿದ್ದೀರಿ. ಫಿರ್ ಹಮ್ ಸೋ ದೇವತಾ ಬಂತೆ ಹೈ, ತೋ ಯೇ ಯಾದ್ ಕರ್ನಾ ಪಡೇನಾ, ನಂತರ ನಾವೇ ದೇವತೆ ಆಗ್ತೀವಿ, ಇದೆಲ್ಲ ನೆನಪು ಮಾಡ್ಕೋಬೇಕಲ್ವಾ. ಬಾಪ್ ಕಹತೆ ಹೈ ಮುಜೆ ಯಾದ್ ಕರೋ ತೋ, ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿ, ಆಗ ಪಾಪ ಮಿಟ್ ಜಾಯೆಂಗೆ, ತುಮ್ ಮೇರೆ ಘರ್ ಮೇ ಆ ಜಾಯೆಂಗೆ, ಪಾಪ ಅಳಿಸಿ ಹೋಗುತ್ತೆ, ನೀವು ನನ್ನ ಮನೆಗೆ ಬಂದ್ಬಿಡ್ತೀರಾ. ವಾಯಾ ಶಾಂತಿಧಾಮ್ ಸುಖಧಾಮ್ ಮೇ ಆ ಜಾಯೆಂಗೆ, ಸೀದಾ ಸುಖಧಾಮಕ್ಕೆ ಹೋಗೋ ಹಾಗಿಲ್ಲ, ಶಾಂತಿಧಾಮಕ್ಕೆ ಹೋಗಿ ಮನೆ ಮುಟ್ಟಿ ಆಮೇಲೆ ಸುಖಧಾಮಕ್ಕೆ ಹೋಗ್ತೀವಿ. ಪೆಹಲೆ ಪೆಹಲೆ ಜಾನಾ ಹೈ ಘರ್, ಬಾಪ್ ಕಹತೆ ಹೈ ಮುಜೆ ಯಾದ್ ಕರೋ ತೋ ತುಮ್ ಪವಿತ್ರ ಬನೆಂಗೆ, ಮೊದಲು ಹೋಗಬೇಕು ಮನೆಗೆ. ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿ, ಆಗ ನೀವು ಪವಿತ್ರರು ಆಗ್ತೀರಿ.
ಮೈ ಪತಿತ್ ಪಾವನ್ ತುಮಕೋ ಪವಿತ್ರ ಬನಾ ರಹಾ ಹೂಂ. ನಾನು ಪತಿತ ಪಾವನ ನಿಮ್ಮನ್ನು ಪವಿತ್ರ ಮಾಡ್ತಾ ಇದ್ದೇನೆ. ಯಾತಕ್ಕಾಗಿ ಪವಿತ್ರ ಮಾಡ್ತಾ ಇದ್ದಾರೆ? ಘರ್ ಆನೆ ಲಿಯೆ, ನೀವು ಮನೆಗೆ ನನ್ನ ಬಳಿಗೆ ಬರಲಿಕ್ಕಾಗಿ. ಐಸೆ ಐಸೆ ಅಪ್ನೆ ಸೆ ಬಾತ್ ಕರ್ನಿ ಹೋತಿ ಹೈ. ಈ ರೀತಿ ತಮ್ಮೊಂದಿಗೆ ತಾವು ಜ್ಞಾನದ ಮಾತುಗಳನ್ನು ಮಾತಾಡ್ಕೊಳ್ಬೇಕು. बरोबर अभी चक्र पूरा होता ही हमने इतने जन्म लिए हैं, अब बाप आया है पति से पावन बनाने, ಯೋಗ ಬಲ್ ಸೇ ಹಿ ಪಾವನ್ ಬನೆಂಗೆ. ಬಾಬಾ ಹೇಳ್ತಾರೆ, ತಮ್ಮೊಂದಿಗೆ ತಾವು ಮಾತಾಡ್ಕೊಳ್ಬೇಕು, ಒಳೊಳಗೆ ಮಾತಾಡ್ಕೊಳ್ಬೇಕು. ನಿಜವಾಗ್ಲೂ ಈಗ ಚಕ್ರ ಪೂರ್ಣ ಆಯಿತು. ನಾವು ಇಷ್ಟು ಜನ್ಮಗಳನ್ನು ಪಡೆದಿದ್ದೀವಿ. ಈಗ ತಂದೆ ಬಂದಿದ್ದಾರೆ ಪತಿತರಿಂದ ಪಾವನ ಮಾಡಲಿಕ್ಕಾಗಿ. ಯೋಗ ಬಲದಿಂದಲೇ ಪಾವನ ಆಗ್ತೀವಿ. ये योग बल बहुत नामी ग्रामी है जो बाप ही सिखलाते हैं. ಈ ಯೋಗ ಬಲ ಬಹಳವೂ ಪ್ರಸಿದ್ಧವಾಗಿದೆ, ಯಾವುದನ್ನು ತಂದೆನೇ ಕಲಿಸ್ತಾರೆ. इसमें शरीर से कुछ भी करने की दरकार नहीं. ಬಾಬಾ ಹೇಳ್ತಾರೆ, ಇಲ್ಲಿ ಶರೀರದಿಂದ ಏನು ಮಾಡುವ ಅವಶ್ಯಕತೆ ಇಲ್ಲ. तो सारा दिन इन बातों का मंथन चलना चाहिए. ಇಡೀ ದಿನ ಈ ರೀತಿ ಜ್ಞಾನದ ಮಾತುಗಳು ಒಳಗೆ ನಡೀತಾ ಇರಬೇಕು, ವಿಚಾರ ನಡೀತಾ ಇರಬೇಕು, ಮಂಥನ ಮಾಡ್ತಾ ಇರಬೇಕು. ಶರೀರದಿಂದ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ. ಭಕ್ತಿನಲ್ಲಿ ಶರೀರದಿಂದ ಎಷ್ಟು ಮಾಡಬೇಕು? ಒಂದು ಪೂಜೆ ಮಾಡಬೇಕು ಅಂದರೆ ಬಾಯಿಂದ ಮಂತ್ರ ಹೇಳಬೇಕು, ಕೈಯಿಂದ ಹೂವು ಹಾಕಬೇಕು. ಎಷ್ಟು ಆ್ಯಕ್ಷನ್ ಇದೆ ಒಂದು ಪೂಜೆಯಲ್ಲಿ. तो सारा दिन इन बातों का मंथन चलना चाहिए. एकांत में कहाँ भी बैठो अथवा जाओ, बुद्धि में यही चलता रहे. ಏಕಾಂತದಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಳ್ಳಿ, ಎಲ್ಲಿ ಬೇಕಾದರೂ ಹೋಗಿ, ಬುದ್ಧಿಯಲ್ಲಿ ಇದೇ ಜ್ಞಾನದ ಮಾತುಗಳು ನಡೀತಾ ಇರಬೇಕು. ಏಕಾಂತ ತೋ ಬಹುತ್ ಹೈ, ऊपर छत पर तो डरने की बात नहीं. ಬಾಬಾ ಹೇಳ್ತಾರೆ, ಏಕಾಂತ ಅಂತೂ ಬಹಳ ಇದೆ. ಮೇಲೆ ಟೆರೆಸಲ್ಲಿ ಸಹ ಕೂತ್ಕೊಂಡು ಏನು ಏಕಾಂತದಲ್ಲಿ ವಿಚಾರ ಸಾಗರ ಮಥನ ಮಾಡ್ಬೋದು. ಯಾಕೆ? ಭಯದ ಮಾತು ಏನಿಲ್ಲ. ಆ ಥರ ಕೋಟೆ ಥರ ಇದೆಯಲ್ಲ ನಮ್ಮದು, ಸೆಕ್ಯೂರಿಟಿ ಅವರು ಇರ್ತಾರಲ್ವ. आगे तुम सवेरे में मुरली सुनने के बाद चलते थे पहाड़ों पर. ಮೊದಲು ಮಕ್ಕಳು ಪಾಂಡವ ಭವನ ಮಾತ್ರ ಇತ್ತಲ್ವ. ಮುರಳಿ ಕೇಳಿದ ನಂತರ, ಬೆಳಿಗ್ಗೆ ಮುರಳಿ ಕೇಳಿದ ನಂತರ ಬೆಟ್ಟಗಳ ಮೇಲೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ರು. जो सुना उसका चिंतन करने के लिए पहाड़ियों पर जाकर बैठते थे. ಏನು ಕೇಳಿದ್ರು ಅದರದ್ದು ಮನನ ಮಾಡಲಿಕ್ಕಾಗಿ, ಚಿಂತನೆ ಮಾಡಲಿಕ್ಕಾಗಿ ಏನು ಮಾಡ್ತಾಯಿದ್ರು? ಆ ಬೆಟ್ಟಗಳ ಮೇಲೆ ಹೋಗಿ ಕೂತ್ಕೊಂಡು ಮಾಡ್ತಾಯಿದ್ರು. जो ज्ञान के शौकीन होंगे वो तो आपस में ज्ञान की बातें ही करेंगे. ಬಾಬಾ ಹೇಳ್ತಾರೆ, ಜ್ಞಾನದಲ್ಲಿ ಆಸಕ್ತಿ ಇರುವಂಥವರು ಏನು ಮಾಡ್ತಾರೆ? ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತಾಡ್ತಾರೆ. ಜ್ಞಾನ ನಹಿ ಹೈ ತೋ ಫಿರ್ ಪರ್ ಚಿಂತನ್ ಕರ್ತೆ रहेंगे. ಒಳಗಡೆ ಜ್ಞಾನ ಇಲ್ಲ ಅಂದರೆ ಏನು ಮಾಡ್ತಾರೆ? ಪರಸ್ಪರ ಪರಚಿಂತನೆ, ಅವ್ರು ಹೀಗೆ ಅವ್ರು ಹಾಗೆ ಅಂತ ಆ ಮಾತುಗಳು ಮಾತಾಡ್ತಾ ಕೂತ್ಕೊಳ್ತಾರೆ. ಪ್ರದರ್ಶಿನಿ ಮೇ ತುಮ್ ಕಿತನೋಂಕೋ ಯೇ ರಾಸ್ತಾ ಬತಾತೆ ಹೋ. ಬಾಬಾ ಹೇಳ್ತಾರೆ, ಪ್ರದರ್ಶಿನಿಯಲ್ಲಿ ನೀವು ಎಷ್ಟು ಮಂದಿಗೆ ಈ ರಸ್ತೆಯನ್ನು ತಿಳಿಸ್ತೀರಿ? ಸಾವಿರಾರು ಜನ ಬರ್ತಾರಲ್ವ. ಸಮಜ್ತೆ ಹೋ ಹಮಾರಾ ಧರ್ಮ ಬಹುತ್ ಸುಖ ದೇನೆ ವಾಲಾ ಹೈ. ತಿಳ್ಕೊಳ್ತೀರ, ನಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದು. दूसरे धर्म वालों को सिर्फ इतना समझाना है. ಬೇರೆ ಧರ್ಮದವರಿಗೆ ಕೇವಲ ಇಷ್ಟು ತಿಳಿಸ್ಬೇಕು, ತುಂಬಾನು ತಿಳಿಸೋಕೆ ಹೋಗಬೇಡಿ. ಬೇರೆ ಧರ್ಮದವರಿಗೆ ಇಷ್ಟು ತಿಳಿಸಿ ಸಾಕು ಅಂತಾರೆ. ಯಾವುದು? ಬಾಪ್ಕೋ ಯಾದ್ ಕರೋ. ತಂದೆಯನ್ನು, ಭಗವಂತ ತಂದೆಯನ್ನು ನೆನಪು ಮಾಡಿ.
ये नहीं समझना कि ये ಮುಸಲ್ಮಾನ್ ಹೈ ಮೈ ಫಲಾನಾ ಹೂಂ. ಈ ರೀತಿ ತಿಳ್ಕೊಳ್ಬಾರ್ದು, ಇವರು ಮುಸ್ಲಿಮ್ಸ್ ಆಗಿದ್ದಾರೆ, ನಾನು ಇಂಥವನಾಗಿದ್ದೇನೆ. ಯಾರೇ ಆಗಲಿ ಅವರಿಗೆ ಇಷ್ಟಾದರೂ ತಿಳಿಸಿ, ಭಗವಂತನನ್ನು ನೆನಪು ಮಾಡಿ. नहीं ಆತ್ಮ ಕೋ ದೇಖ್ನಾ, ಆತ್ಮ ಕೋ ಸಮझाना. ಬಾಬಾ ಹೇಳ್ತಾರೆ, ಮುಸ್ಲಿಮು ಕ್ರಿಶ್ಚಿಯನ್ನು ಅಂತ ನೋಡಬಾರ್ದು, ಆತ್ಮನ ನೋಡಬೇಕು, ಆತ್ಮನಿಗೆ ತಿಳಿಸ್ಬೇಕು. ಪ್ರದರ್ಶಿನಿ ಮೇ ಸಮझाते हो तो ये ಪ್ರಾಕ್ಟೀಸ್ ರಹೆ. ಪ್ರದರ್ಶನಿಗಳಲ್ಲಿ ಎಷ್ಟೊಂದು ಜನ ಬರ್ತಾರೆ, ಅವ್ರಿಗೆಲ್ಲ ನೀವು ತಿಳಿಸ್ತೀರಿ, ಇದು ಪ್ರಾಕ್ಟೀಸು ಮಾಡಬೇಕು. ಯಾವುದು? ಹಮ್ ಆತ್ಮ ಬಾಯಿ ಕೋ ಸಮझाते ಹೇ. ನಾವು ಆತ್ಮ ಸಹೋದರನಿಗೆ ತಿಳಿಸ್ತೀವಿ. अब हमको बाप से वर्षा मिल रहा है. ಈಗ ನಮಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. अपने को आत्मा समझ भाइयों को ज्ञान देते हैं. अभी चलो बाप के पास बहुत समय बिछड़े हो. ತನ್ನನ್ನು ಆತ್ಮ ಅಂತ ತಿಳಿದು ಆತ್ಮ ಸಹೋದರನಿಗೆ ಜ್ಞಾನ ಕೊಡ್ತೀರಾ? ಏನು ಹೇಳ್ತೀವಿ ಅವರಿಗೆ? ಈಗ ನಡೀರಿ ತಂದೆ ಬಳಿ, ಬಹಳ ಸಮಯದಿಂದ ಅಗಲಿ ಹೋಗಿದ್ದೇವೆ. वो है ಶಾಂತಿಧಾಮ್, यहाँ तो कितनी ಅಶಾಂತಿ ದುಃಖ ಆದಿ ಹೈ. ಮನೆಯಾಗಿದೆ ಶಾಂತಿಧಾಮ, ಇಲ್ಲಂತೂ ಈ ಕಲಿಯುಗದಲ್ಲಂತೂ ಎಷ್ಟು ಅಶಾಂತಿ ದುಃಖ ಆದಿ ಇದೆ. ಅಬ್ ಬಾಪ್ ಕಹತೆ ಹೈ, ಈಗ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ? अपने को आत्मा समझने की प्रैक्टिस डालो तो नाम रूप देह सब भूल जाए. ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳುವಂತಹ ಅಭ್ಯಾಸ ಮಾಡಿ, ನಾನು ಆತ್ಮ ಅನ್ನುವ ಅಭ್ಯಾಸ ಮಾಡಿ, ಆಗ ನಾಮ ರೂಪ ದೇಹ ಎಲ್ಲವೂ ಮರೆತು ಹೋಗುತ್ತೆ. ಫಲಾನಾ ಮುಸಲ್ಮಾನ್ ಐಸೆ ಕ್ಯೂ ಸಮಜ್ತೆ ಹೋ. ಇವರು ಮುಸ್ಲಿಂ ಆಗಿದ್ದಾರೆ, ಈ ರೀತಿ ಯಾಕೆ ತಿಳ್ಕೊಳ್ತೀರಾ? ಆತ್ಮ ಸಮಜ್ಕರ್ ಸಮಜಾವೋ. ಅವರನ್ನು ಸಹ ಆತ್ಮ ಅಂತ ತಿಳ್ಕೊಂಡು ತಿಳಿಸಿ. ಸಮಜ್ ಸಕ್ತೆ ಹೇ ಈ ಆತ್ಮ ಅಚ್ಚಿ ಹೇ ಯಾ ಬುರಿ ಹೇ. ಇದು ತಿಳ್ಕೊಳ್ಬೋದು, ಈ ಆತ್ಮ ಒಳ್ಳೆ ಆತ್ಮನ ಕೆಟ್ಟ ಆತ್ಮನ. ಆತ್ಮ ಕೆ ಲಿಯೇ ಹಿ ಕಹಾ ಜಾತಾ ಹೈ ಬುರೆ ಸೆ ದೂರ್ ಭಾಗ್ನಾ ಚಾಹಿಯೇ. ಆತ್ಮನಿಗಾಗಿನೇ ಹೇಳಲಾಗುತ್ತೆ, ಕೆಟ್ಟದರಿಂದ ಏನು ಮಾಡಬೇಕು? ದೂರ ಓಡಬೇಕಾಗಿದೆ. ಅಭಿ ये बेहद के बाप के बच्चे, अभी तुम बेहद बाप के बच्चे हो. ಯಾಕೆ ಕೆಟ್ಟದರಿಂದ ನಾವು ದೂರ ಓಡಬೇಕಾಗಿದೆ? ಈಗ ನಾವು ಬೇಹದ್ದಿನ ತಂದೆ ಮಕ್ಕಳಾಗಿದ್ದೀವಿ. ಯಹಾ ಪಾರ್ಟ್ ಬಜಾಯ ಅಬ್ ಫಿರ್ ವಾಪಸ್ ಚಲ್ನಾ ಹೈ. ಇಲ್ಲಿ ಪಾತ್ರ ಮಾಡಿದ್ವಿ, ಈಗ ವಾಪಸ್ಸು ಮನೆಗೆ ಹೋಗಬೇಕು. ಅದಕ್ಕಾಗಿ ಪಾವನ್ ಬನ್ನ ಹೈ, ಪಾವನರು ಆಗಬೇಕು. ಬಾಪ್ ಕೋ ಜರೂರ್ ಯಾದ್ ಕರ್ನಾ ಪಡೆ. ಪಾವನರಾಗಬೇಕು ಅಂದರೆ ತಂದೆಯನ್ನು ತಪ್ಪದೇ ನೆನಪು ಮಾಡಬೇಕು. ಪಾವನ್ ಬನೆಂಗೆ ತೋ ಪಾವನ್ ದುನಿಯಾಕ್ಕೆ ಮಾಲೀಕ್ ಬನೆಂಗೆ. ಪಾವನರಾದ್ರಿ ಅಂದಾಗ ಪಾವನ ಪ್ರಪಂಚದ ಮಾಲೀಕರು ಆಗ್ತೀರಿ. ಜಬಾನ್ ಸೆ ಪ್ರತಿಜ್ಞಾ ಕರ್ನಿ ಹೋತಿ ಹೈ. ಬಾಯಿಂದ ಪ್ರತಿಜ್ಞೆ ಮಾಡಲಾಗುತ್ತೆ, ಬಾಬಾ ನಾವು ಪವಿತ್ರವಾಗಿ ಇರ್ತೀವಿ, ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಲಿಕ್ಕೆ ಪವಿತ್ರರಾಗ್ತೀವಿ, ಪವಿತ್ರವಾಗಿ ಇರ್ತೀವಿ. ಪ್ರತಿಜ್ಞೆ ಮಾಡಿದರೆ ಶಕ್ತಿ ಸಿಗುತ್ತೆ ಅಲ್ವಾ? ಭಗವಂತನಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಶಕ್ತಿ ಸಿಗುತ್ತೆ. ಬಾಪ್ ಬಿ ಕಹತೆ ಹೈ ಪ್ರತಿಜ್ಞಾ ಕರೋ. ತಂದೆನೂ ಹೇಳ್ತಾರೆ ಪ್ರತಿಜ್ಞೆ ಮಾಡಿ. ಬಾಪ್ ಯುಕ್ತಿ ಬಿ ಬತಾತೆ ಹೈ कि तुम आत्मा भाई भाई हो, फिर शरीर में आते हो तो भाई बहन हो. ಈ ಪವಿತ್ರತೆಗಾಗಿ ಬಾಬಾ ಯುಕ್ತಿನೂ ತಿಳಿಸ್ತಾರೆ. ನೀವು ಆತ್ಮಗಳು ಸಹೋದರರು, ಆತ್ಮ ಸಹೋದರರು. ನಂತರ ಶರೀರದಲ್ಲಿ ಬರ್ತೀರಾ, ಆಗ ಸಹೋದರ ಸಹೋದರಿ. ಬಾಯಿ ಬಹನ್ ಕಭಿ ವಿಕಾರ ಮೇ ಜಾ ನಹಿ ಸಕ್ತೆ.
ಸಹೋದರ ಸಹೋದರಿ ಎಂದೂ ಸಹ ವಿಕಾರದಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರ ಬನ್ ಅವ್ರ ಬಾಪ್ ಕೋ ಯಾದ್ ಕರ್ನೆ ಸೆ, ಪವಿತ್ರರಾಗಿ ನೀವು ತಂದೆಯನ್ನು ನೆನಪು ಮಾಡೋದ್ರಿಂದ ತುಮ್ ವಿಶ್ವಕ್ಕೆ ಮಾಲೀಕ್ ಬನ್ ಜಾಯೆಂಗೆ, ವಿಶ್ವಕ್ಕೆ ಮಾಲೀಕರು ಆಗ್ಬಿಡ್ತೀರಾ. समझाया जाता है माया से हारे फिर उठकर खड़े हो जाओ. ಬಾಬಾ ತಿಳಿಸ್ತಾರೆ, ಮಾಯೆಯಿಂದ ಸೋಲನ್ನು ಪಡೆದ್ರಿ, ನಂತರ ಏನು ಮಾಡಬೇಕು? ಎದ್ದು ನಿಲ್ಲಬೇಕಾಗಿದೆ. ಜಿತನಾ ಕಡೆ ಹೋಗಿ ಉತನಿ ಪ್ರಾಪ್ತಿ ಹೋಗಿ, ಎಷ್ಟು ಎದ್ದು ನಿಲ್ತೀರಾ ಮತ್ತೆ ಅಷ್ಟು ಪ್ರಾಪ್ತಿ ಆಗುತ್ತೆ. ನಾ और ಜಮಾ तो होता है ना, ನಷ್ಟ ಲಾಭ ಎರಡು ಮಾತು ಇದೆ ಅಲ್ವಾ. आधा कलप जमा फिर रावण राज्य में ना हो जाता है, ಅರ್ಧ ಕಲ್ಪ ಜಮಾ, ನಂತರ ರಾವಣ ರಾಜ್ಯದಲ್ಲಿ ಎಲ್ಲ ನಷ್ಟ ಆಗೋಗುತ್ತೆ. ಹಿಸಾಬೈನ ಲಾಭ ನಷ್ಟಕ್ಕೂ ಲೆಕ್ಕ ಇದೆ ಅಲ್ವಾ. ಜೀತ್ ಜಮಾ ಹಾರ್ ನಾ, ಗೆದ್ದುವ ಜಮಾ ಸೋಲು ನಷ್ಟ. तो अपनी पूरी जांच करनी चाहिए. ಬಾಬಾ ಹೇಳ್ತಾರೆ, ತಮ್ಮದು ಪೂರ್ಣವಾಗಿ ಚೆಕ್ ಮಾಡ್ಕೊಳ್ಬೇಕಾಗಿದೆ. ಯಾವ ಮಾತು? ಲಾಭ ನಷ್ಟದ ಮಾತು, ಸೋಲು ಗೆಲುವಿನ ಮಾತು. ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ ಬಚ್ಚೋಂ ಕೋ ಖುಷಿ ಹೋಗಿ, ತಂದೆಯನ್ನು ನೆನಪು ಮಾಡೋದ್ರಿಂದ ನೀವು ಮಕ್ಕಳಿಗೆ ಖುಷಿ ಬರುತ್ತೆ, ಖುಷಿ ಆಗುತ್ತೆ. वो तो सिर्फ गायन करते हैं, कुछ समझ कुछ नहीं. ಅವರು ತಂದೆದು ಗಾಯನ ಮಾಡ್ತಾರೆ. ಸೋಮನಾಥ ಅಂತಾರೆ, ಮತ್ತು ಏನೇನು ಗಾಯನ ಇದೆ, ಬಬಲ್ನಾಥ ಅಂತಾರೆ, ಜ್ಞಾನಸಾಗರ ಅಂತಾರೆ, ಗಾಯನ ಮಾಡ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ಬೇಸಮझी से सब कुछ करते हैं. ಜ್ಞಾನ ಇಲ್ಲದೆ ಗೊತ್ತಿಲ್ದಿರಾನೇ ಭಕ್ತಿನಲ್ಲಿ ಎಲ್ಲ ಮಾಡ್ತಾರೆ. ತುಮ್ ತೋ ಪೂಜಾ ಆದಿ ಕರ್ತೆ ನಹೀ ಹೋ, ಈಗ ನೀವು ಆ ರೀತಿ ಪೂಜೆ ಆದಿ ಮಾಡೋದಿಲ್ಲ. ಬಾಕಿ ಗಾಯನ್ ತೋ ಕರೆಂಗೆನಾ, ಆ ಥರ ಪೂಜೆ ಮಾಡಲಿಲ್ಲ ಅಂದರೆ ಇವರಿಗೆ ದೇವರೇ ಇಲ್ಲ ಅಂದ್ಬಿಡ್ತಾರೆ ಅಲ್ವಾ. ಏನು, ನಾವಂತೂ ಯಾವಾಗಲೂ ದೇವರು ದೇವರು ಅಂತ ಸಾಯುವಂಥವರು, ಇವರಿಗೆ ದೇವರೇ ಇಲ್ಲ ಅಂದ್ಬಿಡ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಗಾಯನ ಅಂತೂ ಮಾಡ್ತೀವಲ್ವ, ಸದಾ ಅವ್ರು ನೆನಪು ಮಾಡ್ತೀವಲ್ವ, ಅಲ್ಲಿ ಭಲೆ ಪೂಜೆ ಮಾಡ್ತಾ ಇದ್ರೂ ಮನಸ್ಸು ಬುದ್ಧಿ ಊರೆಲ್ಲ ಸುತ್ತುತ್ತಾ ಇತ್ತು, ಊರೆಲ್ಲ ಸುತ್ತುತ್ತಾ ಇರುತ್ತೆ. ಇಲ್ಲಿ ಮನಸ್ಸು ಬುದ್ಧಿಯನ್ನು ಯಾವಾಗಲೂ ಅವರಲ್ಲಿ ಇಟ್ಟಿರ್ತೀವಿ, ನೆನಪು ಮಾಡ್ತಾ ಇರ್ತೀವಿ ಅಂದರೆ ಅದಕ್ಕಿಂತ ದೊಡ್ಡ ಪೂಜೆ ಯಾವುದಿದೆ ಅಲ್ವಾ. ಬಾಕಿ ಗಾಯನ್ ತೋ ಕರೆಂಗೆನಾ, ಉಸ್ ಏಕ್ ಬಾಪ್ ಕಾ ಗಾಯನ್ ಅವ್ಯಭಿಚಾರಿ, ಆ ಒಬ್ಬ ತಂದೆದು ಗಾಯನ ನೆನಪು, ಅದಕ್ಕೆ ಹೇಳ್ತೀವಿ ಅವ್ಯಭಿಚಾರಿ. ಬಾಪ್ ಆಕರ್ ತುಮ್ ಬಚ್ಚೋಂ ಕೋ ಆಪೇ ಹಿ ಪಢಾತೆ ಹೇ, ತಂದೆ ಬಂದು ನೀವು ಮಕ್ಕಳಿಗೆ ತಾವೇ ಓದಿಸ್ತಾರೆ. ತುಮೇ ಕುಚ್ ಪ್ರಶ್ನೆ ಪೂಛನೆ ಕಿ ದರ್ಕಾರ್ ನಹೀ ಹೇ. ಯಾರು ಜ್ಞಾನಸಾಗರ ಸುಪ್ರೀಂ ಟೀಚರ್ ಓದಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಪ್ರಶ್ನೆ ಕೇಳುವ ಅವಶ್ಯಕತೆಯೇ ಇಲ್ಲ. ಬಾಬಾ ಹೇಳ್ತಾರೆ, ಇದರಲ್ಲಿ ಬೇಕಾಗಿದೆ ನಿಶ್ಚಯ ಬೇಕಾಗಿದೆ ಅಲ್ವಾ. ಚಕ್ರ ಸ್ಮೃತಿ ಮೇ रहना चाहिए, ಚಕ್ರ ಸ್ಮೃತಿಯಲ್ಲಿರಬೇಕಾಗಿದೆ. समझना चाहिए कैसे हम माया पर जीत पाते हैं और फिर हार खाते हैं. ಇದನ್ನು ತಿಳ್ಕೊಳ್ಬೇಕಾಗಿದೆ, ನಾವು ಹೇಗೆ ಮಾಯೆ ಮೇಲೆ ವಿಜಯ ಪಡೀತೀವಿ ಮತ್ತು ಹೇಗೆ ಸೋಲ್ತೀವಿ. ಯಾವುದಾದ್ರೂ ವಿಕಾರಕ್ಕೆ ವಶ ಆದ್ವಿ, ಪಾಪಕರ್ಮ ಮಾಡಿದ್ವಿ ಅಂದರೆ ಅದೇ ಸೋಲು ಅಲ್ವಾ. ಆ ಮಾಯೆ ಮೇಲೆ ವಿಜಯ ಪಡೆಯೋದು ಅಂದರೆ ವಿಕಾರಕ್ಕೆ ವಶ ಆಗಲಿಲ್ಲ, ಪಾಪಕರ್ಮಗಳು ಮಾಡಲಿಲ್ಲ, ಆ ಅವಕಾಶದಲ್ಲೂ ಸಹ ನಾವು ಮಾಡಲಿಲ್ಲ ಅಂದರೆ ಅದೇ ಗೆಲುವು. ಬಾಪ್ ಸಮझाते हैं हार खाने से 100 गुಣ ದಂಡ ಪಡ್ ಜಾಯೇಗಾ. ತಂದೆ ತಿಳಿಸ್ತಾರೆ, ಸೋಲನ್ನು ಪಡೆಯೋದ್ರಿಂದ 100ರಷ್ಟು ಶಿಕ್ಷೆ ಪಡಿಬೇಕಾಗಿ ಬರುತ್ತೆ.
बाप कहते हैं सद्गुरु की निंदा नहीं कराओ नहीं तो टोर नहीं पाएंगे. ತಂದೆ ಹೇಳ್ತಾರೆ ಆ ಥರ ಮಾಯೆಗೆ ವಶ ಆಗೋದು, ತಪ್ಪುಗಳನ್ನು ಮಾಡೋದು ಇದೆಲ್ಲ ಏನು, ಸದ್ಗುರುವಿಗೆ ನಿಂದನೆ ಮಾಡಿಸ್ತೀರಾ, ಆವಾಗ ನಿಮ್ಮ ಗತಿ ಏನಾಗುತ್ತೆ ಅಂತಾರೆ ಬಾಬಾ. ये ಸತ್ಯನಾರಾಯಣ की कथा है इसको कोई नहीं जानते. ಇದು ಸತ್ಯನಾರಾಯಣ ಕಥೆ ಆಗಿದೆ, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಭಕ್ತಿ ಮಾರ್ಗದ ಸತ್ಯನಾರಾಯಣ ಕಥೆ ಅದು ಎಲ್ಲರಿಗೂ ಗೊತ್ತಿದೆ. ಇದು ಸತ್ಯವಾಗಿ ನಾರಾಯಣ ಆಗುವ ಕಥೆ. ಗೀತಾ ಅಲಗ್, ಸತ್ಯನಾರಾಯಣ ಕಿ ಕಥಾ ಅಲಗ್ ಕರ್ ದಿ ಹೈ. ಅಲ್ಲಿ ಗೀತೆ ಬೇರೆ, ಸತ್ಯನಾರಾಯಣ ಕಥೆ ಬೇರೆ ಮಾಡಿದ್ದಾರೆ ಭಕ್ತಿನಲ್ಲಿ. ನರ್ ಸೆ ನಾರಾಯಣ್ ಬನ್ನೆ ಕೆ ಲಿಯೆ ಏ ಗೀತಾ. ಇಲ್ಲಿ ನರನಿಂದ ನಾರಾಯಣ ಆಗಲಿಕ್ಕಾಗಿ ಇದು ಗೀತೆ, ಈ ಕತೆ ಅಲ್ವಾ. ಅದು ಅಲ್ಲಿ ಎರಡು ಬೇರೆ ಬೇರೆ. ಬಾಪ್ ಕಹತೆ ಹೇ हम तुमको नर से नारायण बनने की कथा सुनाता हूँ, इसको गीता भी कहते हैं. ತಂದೆ ಹೇಳ್ತಾರೆ ನಾನು ನಿಮಗೆ ನರನಿಂದ ನಾರಾಯಣ ಆಗುವ ಕತೆ ತಿಳಿಸ್ತೀನಿ, ಇದಕ್ಕೆ ಗೀತೆ ಅಂತಲೂ ಹೇಳ್ತಾರೆ. ಅಮರನಾಥ್ ಕಿ ಕಥಾ ಭಿ ಕಹತೆ ಹೇ, ಅಮರನಾಥ ಕಥೆನೂ ಹೇಳ್ತಾರೆ. ತೀಸರಿ ನೇತ್ರ ಬಾಪ್ ಹಿ ದೇತೆ ಹೇ. ತೀಸರಿ ಕಥಾ, ಮೂರನೇ ಕಣ್ಣನ್ನು ಸಹ ತಂದೆ ಕೊಡ್ತಾರೆ. ये भी जानते हो हम देवता बनते हैं तो गुण भी जरूर होने चाहिए. ಇದು ಸಹ ನಿಮಗೆ ಗೊತ್ತಿದೆ, ನಾವು ದೇವತೆ ಆಗಬೇಕು ಅಂದಾಗ ಮುಖ್ಯವಾದ ಮಾತು ಯಾವುದು, ಗುಣಗಳು ನಮ್ಮಲ್ಲಿ ಇರಬೇಕಾಗಿದೆ, ಗುಣಗಳ ಧಾರಣೆ ಮಾಡಬೇಕಾಗಿದೆ. ಇಲ್ಲೂ ಸಹ ತುಂಬ ಒಳ್ಳೆಯವರು ಅಂದರೆ ಏನು ಹೇಳ್ತಾರೆ, ಅವರು ಮನುಷ್ಯ ಅಲ್ಲ ದೇವತೆ, ದೇವರು ಅಂತ ಹೇಳ್ಬಿಡ್ತಾರೆ. इस सृष्टि में कोई भी चीज सदा कायम है नहीं. ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಸದಾ ಕಾಯಂ ಆಗಿ ಇರೋದಿಲ್ಲ. ಸದಾ ಕಾಯಂ ತೋ ಏಕ್ ಶಿವ ಬಾಬಾ ಈ ಹೈ. ಸದಾ ಕಾಯಂ ಆಗಿರೋರು ಒಬ್ಬರೇ ಶಿವ ಬಾಬಾ ಆಗಿದ್ದಾರೆ. ಬಾಕಿ ತೋ ಸಬ್ಕೋ ನೀಚೆ ಆನಾ ಹಿ ಹೈ. ಮಿಕ್ಕವರು ಎಲ್ಲರೂ ಲಕ್ಷ್ಮೀ ನಾರಾಯಣನಿಂದ ಹಿಡಿದು ಮಿಕ್ಕವರು ಎಲ್ಲರೂ ಕೆಳಕ್ಕೆ ಇಳಿಯಲೇಬೇಕಾಗಿದೆ. परंतु वो भी संगम पर आते हैं, सभी को वापस ले जाते हैं. ಅವರು ಸಹ ಯಾವಾಗ ಬರ್ತಾರೆ, ಸಂಗಮದಲ್ಲೇ ಬರ್ತಾರೆ. ಸದಾ ಕಾಯಂ ಆಗಿದ್ದಾರೆ, ಆದರೆ ದ್ವಾಪರದಲ್ಲಿ ಮಧ್ಯದಲ್ಲಿ ಬರೋ ಹಾಗಿಲ್ಲ, ಸಂಗಮದಲ್ಲಿ ಬರ್ತಾರೆ, ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತಾರೆ. पुरानी दुनिया की आत्माओं को नई दुनिया में ले जाने के लिए कोई तो चाहिए ना. ಅವರು ಕೆಳಗೆ ಬಂದುಬಿಟ್ರೆ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರು ಬೇಕಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಅವರು ಕೆಳಗೆ ಬಂದುಬಿಟ್ರೆ ಯಾರು ಕರ್ಕೊಂಡು ಹೋಗ್ತಾರೆ. तो ड्रामा के अंदर ये सब राज है. ಡ್ರಾಮಾದಲ್ಲಿ ಇದೆಲ್ಲ ರಹಸ್ಯಗಳು ಇವೆ. बाप आकर पवित्र बनाते हैं, कोई भी देहदारी को भगवान नहीं कहा जा सकता. ತಂದೆ ಬಂದು ಪವಿತ್ರ ಮಾಡ್ತಾರೆ, ಯಾವುದೇ ದೇಹದಾರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. इस समय बाप समझाते हैं आत्मा के पंख टूटे हुए हैं तो उड़ नहीं सकती. ಈ ಸಮಯ ತಂದೆ ತಿಳಿಸ್ತಾರೆ ಆತ್ಮನ ರೆಕ್ಕೆಗಳು ಮುರಿದು ಹೋಗಿವೆ, ಅದರಿಂದ ಹಾರಲಿಕ್ಕೆ ಆಗೋದಿಲ್ಲ. बाप आकर ज्ञान और योग के पंख देते हैं. ತಂದೆ ಬಂದು ಜ್ಞಾನ ಮತ್ತು ಯೋಗದ ರೆಕ್ಕೆಗಳನ್ನು ಕೊಡ್ತಾರೆ. ಈಗ ಮನಸ್ಸು ಬುದ್ಧಿಯಿಂದ ಒಂದು ಸೆಕೆಂಡಿನಲ್ಲಿ ಎಲ್ಲಿಗೆ ಬೇಕಾದರೂ ಹಾರ್ತೀವಿ, ಪರಂಧಾಮಕ್ಕೆ ಹಾರ್ತೀವಿ, ಸತ್ಯುಗಕ್ಕೆ ಹಾರ್ತೀವಿ. ಯೋಗ ಬಲಸೆ ತುಮಾರೆ ಪಾಪ ಭಸ್ಮ ಹೋ ಜಾಯೆಂಗೆ. ಯೋಗ ಬಲದಿಂದ ನಿಮ್ಮ ಪಾಪ ಭಸ್ಮ ಆಗೋಗುತ್ತೆ. ಪುಣ್ಯಾತ್ಮ ಬನ್ ಜಾಯೆಂಗೆ, ಆವಾಗ ಪುಣ್ಯಾತ್ಮ ಆಗ್ಬಿಡ್ತೀರಾ. पहले पहले तो मेहनत भी करनी चाहिए, इसलिए बाप कहते हैं ಮೊದಲು ಪರಿಶ್ರಮ ಪಡಬೇಕಾಗಿ ಬರುತ್ತೆ. ಎಲ್ಲ ಮಾತಿಗೂ, ಸಾಧಾರಣ ಮಾತಿಗೂ ಮೊದಲು ಪರಿಶ್ರಮ.
ಮೊದಲು ಅಡಿಗೆ ಮಾಡುವಾಗ, ಒಂದು ಅನ್ನ ಸಾರು ಮಾಡುವಾಗನೂ ಪರಿಶ್ರಮದ ಮಾತು ಅನುಭವ ಮಾಡಿದ್ದೀವಲ್ವಾ. ಇಸ್ಲಿಯೇ ಬಾಪ್ ಕತೆ ಮಾಮೇಕಂ ಯಾದ್ ಕರು. ಬಾಬಾ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ. ಚಾರ್ಟ್ ರಖೋ, ಚಾರ್ಟ್ ಇಡಿ. जिनका चार्ट अच्छा होगा वो लिखेंगे और उनको ಖುಷಿ ಹೋಗಿ. ಯಾರಿಗೂ ಚಾರ್ಟ್ ಚೆನ್ನಾಗಿರುತ್ತೆ ಅವರು ಬರೀತಾರೆ. ಹಂಗು ಹಿಂಗು ಇರೋವರೆಗೆ ಬರೆಯೋ ಮನಸ್ಸೂ ಆಗೋದಿಲ್ಲ, ಬರೆಯೋದಿಲ್ಲ. ಯಾರ್ದು ಚೆನ್ನಾಗಿರುತ್ತೆ ಅವರು ಬರೀತಾರೆ, ಮತ್ತೆ ಅವರಿಗೆ ಖುಷಿನೂ ಇರುತ್ತೆ. ನಾನು ಭಗವಂತನಿಗೆ ಒಪ್ಪಿಸ್ದೆ ಅನ್ನೋ ಖುಷಿನೂ ಇರುತ್ತೆ. अभी सभी मेहनत करते हैं, चार्ट नहीं लिखते तो योग का ಜೋಹರ್ नहीं ಬರ್ತಾ. ಈಗ ಎಲ್ಲರೂ ಪರಿಶ್ರಮ ಪಡ್ತಾರೆ, ಚಾರ್ಟ್ ಬರೆಯೋದಿಲ್ಲ ಅಂದಾಗ ಯೋಗದ ಒಂದು ಹರಿತ ತುಂಬೋದಿಲ್ಲ. ಚಾರ್ಟ್ लिखने में फायदा बहुत है. ಚಾರ್ಟ್ ಬರೆಯೋದ್ರಿಂದ ಲಾಭ ಬಹಳ ಇದೆ. ಗೊತ್ತಾಗುತ್ತಲ್ವಾ ಎಷ್ಟು ನಾವು ಸೋಲ್ತೀವಿ, ಎಷ್ಟು ಗೆಲ್ತೀವಿ, ಎಷ್ಟು ಲಾಭ, ಎಷ್ಟು ನಷ್ಟ ಎಲ್ಲ ಗೊತ್ತಾಗುತ್ತಲ್ವ ಚಾರ್ಟ್ ಇಡೋದ್ರಿಂದ. ಚಾರ್ಟ್ ಕೆ ಸಾಥ್ ಪಾಯಿಂಟ್ಸ್ ಬಿ ಚಾಹಿಯೆ. ಚಾರ್ಟ್ ಅಂದರೆ ಏನು, ಪಾಯಿಂಟ್ಸು ಬರ್ಕೊಳ್ಬೇಕಾಗಿದೆ. ಪಾಯಿಂಟಿನಿಂದ ನೋಡ್ಕೊಳ್ಬೇಕಾಗಿ ಬರುತ್ತಲ್ವ. ಅಮೃತ ವೇಳೆ ಎದ್ವಾ ಇಲ್ವಾ, ಚಾರ್ಟಲ್ಲಿ ಎದ್ದಿದ್ರೆ ಏನು ಮಾಡ್ತೀವಿ, ಎಸ್ ಅಂತ ರೈಟ್ ಹಾಕ್ತೀವಿ. ಕ್ಲಾಸ್ಗೆ ಹೋದ್ವಾ ಇಲ್ವಾ, ಹೋಗಿದ್ರೆ ರೈಟ್ ಹಾಕ್ತೀವಿ ಚಾರ್ಟಲ್ಲಿ. ಆ ಥರ ಪಾಯಿಂಟ್ಸ್ ಇಟ್ಕೊಳ್ಳಿ ಅಂತಾರೆ ಬಾಬಾ. चार्ट में तो दोनों लिखेंगे, सर्विस कितनी की और याद कितना किया. ಚಾರ್ಟಲ್ಲಿ ಎರಡೂ ಬರೀತಾರೆ, ಎಷ್ಟು ಸೇವೆ ಮಾಡಿದ್ವಿ, ಎಷ್ಟು ನೆನಪು ಮಾಡಿದ್ವಿ. ಬಾಬಾ ನೆನಪಿನ ಚಾರ್ಟು ಇಡಿ ಅಂತಾರೆ. ಇಡೀ ದಿನದಲ್ಲಿ ಎಷ್ಟು ಸಮಯ ನೆನಪು ಮಾಡಿದ್ವಿ. पुरुषार्थ ऐसा करना है जो पिछाड़ी में कोई भी चीज़ याद ना आए. ನೆನಪಿನ ಪುರುಷಾರ್ಥ ಈ ರೀತಿ ಮಾಡಬೇಕಾಗಿದೆ, ಕೊನೆಯಲ್ಲಿ ಬಾಬನ ವಿನಃ ಬೇರೆ ಯಾವ ವಸ್ತುವಿನ ನೆನಪು ಬರಬಾರ್ದು. अपने को आत्मा समझ पुण्य आत्मा बन जाए, ये मेहनत करनी है. ತನ್ನನ್ನು ಆತ್ಮ ಅಂತ ತಿಳಿದು ಪುಣ್ಯ ಆತ್ಮ ಆಗ್ಬಿಡ್ಬೇಕು, ಈ ಪರಿಶ್ರಮ ಪಡಬೇಕಾಗಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा का याद प्यार गुड मॉर्निंग. नमस्ते नमस्ते नमस्ते. धारणा के लिए मुख्य सार. ಏಕಾಂತ ಮೇ ಜ್ಞಾನ ಕಾ ಮನನ ಚಿಂತನ ಕರ್ನಾ ಹೇ. ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನ ಮಾಡಬೇಕು. याद की यात्रा में रह माया पर जीत पाकर कर्मातीत अवस्था को पाना है. ನೆನಪಿನ ಯಾತ್ರೆಯಲ್ಲಿ ಇದ್ದು ಮಾಯೆ ಮೇಲೆ ವಿಜಯ ಪಡೆದು ಕರ್ಮಾತೀತ ಅವಸ್ಥೆಯನ್ನು ಪಡಿಬೇಕು. ಎರಡನೇದು, किसी को भी ज्ञान सुनाते समय बुद्धि में रहे कि हम आत्मा भाई को ज्ञान देते हैं. ಯಾರಿಗಾದರೂ ಸಹ ಜ್ಞಾನ ತಿಳಿಸುವ ಸಮಯ ಬುದ್ಧಿಯಲ್ಲಿರಬೇಕು, ನಾವು ಆತ್ಮ ಸಹೋದರನಿಗೆ ಜ್ಞಾನ ಕೊಡ್ತೀವಿ. नाम रूप देह सब भूल जाए. ನಾಮ ರೂಪ ದೇಹ ಎಲ್ಲ ಮರೆತು ಹೋಗಬೇಕು. पावन बनने की प्रतिज्ञा कर पावन दुनिया का मालिक बनना है. ಪಾವನರಾಗಲಿಕ್ಕಾಗಿ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರು ಆಗಬೇಕು. वरदान. स्वयं के प्रति इच्छा मात्रम अविद्यावन बाप समान अखंड धानी परोपकारी भव.
ಸ್ವಯಂ ಬಗ್ಗೆ ಇಚ್ಛಾ ಮಾತ್ರ ಅವಿದ್ಯ ಆಗಿ, ಇಚ್ಛೆ ಅಂದರೆ ಏನು ನನಗೆ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಸ್ವಯಂ ಬಗ್ಗೆ ಇಚ್ಛಾ ಮಾತ್ರ ಅವಿದ್ಯ ಆಗಿ, ತಂದೆ ಸಮಾನ ಅಖಂಡ ದಾನಿ ಪರೋಪಕಾರಿ ಆಗಿ. ಶಿವಬಾಬನಿಗೆ ಇಚ್ಛೆ ಅಂದರೆ ಏನು ಗೊತ್ತಿದೆಯಾ? जैसे ब्रह्मा बाप ने स्वयं का समय भी सेवा में दिया, स्वयं निर्माण बन बच्चों को मान दिया, काम के नाम के प्राप्ति का भी त्याग किया. ಹೀಗೆ ಬ್ರಹ್ಮ ತಂದೆ ಸ್ವಯಂ ಸಮಯನೂ ಸಹ ಸೇವೆಯಲ್ಲಿ ಕೊಟ್ಟರು. ಸ್ವಯಂ ನಿರ್ಮಾಣರಾಗಿ ನಮ್ರರಾಗಿ ಮಕ್ಕಳಿಗೆ ಮಾನ ಕೊಟ್ಟರು. ಬಾಬಾ ಏನು ಕೆಲಸ ಮಾಡಿದ್ರು ಅದರದ್ದು ಏನು ನಾಮನ್ ಶಾನ್ ಇದೆ ಅದ್ರದ್ದು ತ್ಯಾಗ ಮಾಡಿದ್ರು. ನನ್ನ ಹೆಸರು ಬರಬೇಕು, ನನಗೆ ಗೌರವ ಕೊಡಬೇಕು, ನನ್ನ ಮಹಿಮೆ ಮಾಡಬೇಕು, ಅದನ್ನು ತ್ಯಾಗ ಮಾಡಿದ್ರು. ಆ ಕೆಲಸದ ಪ್ರಾಪ್ತಿ ಅದು ತ್ಯಾಗ ಮಾಡಿದ್ರು. ನಾಮನ್ ಶಾನ್ ಸಬ್ಮೆ ಪರೋಪಕಾರಿ ಬನೆ. ಆ ಹೆಸರು ಗೌರವ ಅದರಲ್ಲೂ ಸಹ ಪರೋಪಕಾರಿ ಆದರು. ತಾನು ಮಾಡಿ ಬೇರೆಯವರಿಗೆ ಹೆಸರು ತರಿಸಿದ್ರು. अपना त्याग कर दूसरों का नाम किया, स्वयं को सदा सेवादारी रखा. ತನ್ನನ್ನು ಸದಾ ಸೇವಾದಾರಿಯಾಗಿಟ್ಕೊಂಡ್ರು. ಬಚ್ಚೋं को मालिक बनाया, ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದ್ರು. ಸ್ವಯಂ का सुख बच्चों के सुख में समझा. ಸ್ವಯಂನ ಸುಖ ಮಕ್ಕಳ ಸುಖದಲ್ಲಿ ನನ್ನ ಸುಖ ಅಂತ ತಿಳ್ಕೊಂಡ್ರು. ಐಸೆ ಬಾಪ್ ಸಮಾನ್ ಇಚ್ಛಾ ಮಾತ್ರಂ ಅವಿದ್ಯ. ಈ ರೀತಿ ತಂದೆಯ ಸಮಾನ ಇಚ್ಛಾ ಮಾತ್ರಂ ಅವಿದ್ಯ ಅರ್ಥಾತ್ ಮಸ್ತ್ ಫಕೀರ್ ಬನ್ ಅಖಂಡ ದಾನಿ ಪರೋಪಕಾರಿ ಬನೋತೋ. ಮಸ್ತ್ ಫಕೀರಾಗಿ ಆ ರೀತಿ ನಶೆಯಲ್ಲಿ ಇದ್ದು ಅಖಂಡ ದಾನಿ ಪರೋಪಕಾರಿಗಳು ಆದರಿ ಅಂದಾಗ ವಿಶ್ವ ಕಲ್ಯಾಣ ಕೆ ಕಾರ್ಯ ಮೇ ತೀವ್ರ ಗತಿ ಆ ಜಾಯೇಗಿ. ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ತೀವ್ರ ಗತಿ ಬಂದ್ಬಿಡುತ್ತೆ. ಕೇಸ್ और ಕಿಸ್ಸೆ ಸಮಾಪ್ತ ಹೋ ಜಾಯೆಂಗೆ. ಕೇಸು ಮತ್ತು ಯಾವುದು ಕಂಪ್ಲೇಂಟ್ಸ್ ಇದೆ ಅದೆಲ್ಲ ಸಮಾಪ್ತಿ ಆಗೋಗುತ್ತೆ. ಸ್ಲೋಗನ್ ज्ञान गुण और धारणा में सिंधु बनो, ಸ್ಮೃತಿ ಮೇ ಬಿಂದು ಬನೋ. ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧು ಆಗಿ, ಸ್ಮೃತಿಯಲ್ಲಿ ಬಿಂದು ಆಗಿ. अपने शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. अभी आप बच्चे अपने श्रेष्ठ शक्तिशाली संकल्प द्वारा सकाश दो. ಈಗ ತಾವು ಮಕ್ಕಳು ತಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಸಕಾಶ ಕೊಡಿ. ಕಮ್ಜೋರ್ ಕೋ ಬಲ್ ದೋ. ಬಲಹೀನರಿಗೆ ಶಕ್ತಿ ಕೊಡಿ. अपने पुरुषार्थ का समय दूसरों को सहयोग देने में लगाओ. ತಮ್ಮ ಪುರುಷಾರ್ಥದ ಸಮಯ ಬೇರೆಯವರಿಗೆ ಸಹಯೋಗ ಕೊಡೋದರಲ್ಲಿ ತೊಡಗಿಸಿ. दूसरों को सहयोग देना ಅರ್ಥಾತ್ ಬೇರೆಯವರಿಗೆ ಸಹಯೋಗ ಕೊಡೋದು ಅರ್ಥಾತ್ ಅಪ್ನಾ ಜಮಾ ಕರ್ನ, ತನ್ನದು ಜಮಾ ಮಾಡ್ಕೊಳ್ಳೋದು. ಅವಿ ಐಸಿ ಲೆಹರ್ ಫೈಲಾವು. ಈಗ ಈ ರೀತಿ ಅಲೆ ಹರಡಿಸಿ. ಸ್ಯಾಲ್ವೇಷನ್ ಲೇನಾ ನಹಿ ಹೈ, ಸ್ಯಾಲ್ವೇಷನ್ ದೇನಾ ಹೈ. ಸ್ಯಾಲ್ವೇಷನ್ ತಗೊಳ್ಳೋದಲ್ಲ, ಸ್ಯಾಲ್ವೇಷನ್ ಕೊಡಬೇಕು. ನನಗೆ ಸ್ಯಾಲ್ವೇಷನ್ ಬೇಕು ಅಲ್ಲ, ಬೇರೆಯವ್ರಿಗೆ ಏನು ಸ್ಯಾಲ್ವೇಷನ್ ಬೇಕಾಗಿದೆ ಅದು ಕೊಡಬೇಕು. ದೇನೆ ಮೇ ಲೇನಾ ಸಮಾಯ ಹುವಾ ಹೈ. ಕೊಡೋದರಲ್ಲೇ ತಗೊಳ್ಳೋದು ಸಮಾವೇಶ ಆಗಿದೆ. ಅಚ್ಚಾ, ಓಂ ಶಾಂತಿ. ಯಾರಿಗಾದರೂ ಖುಷಿ ಕೊಡ್ತಾ ಇದ್ದೀವಿ ಅಂದರೆ